ಸುತ ಶ್ರೀರಾಮದೂತ ಹನುಮಂತ ಪಾಹಿ ಮಾಂ. ಸ್ವಾಮಿ, ನನ್ ಮಗ BSc ಓದಿದಾನೆ, ಎಲ್ಲೂ ಕೆಲಸ ಸಿಕ್ಕಿಲ್ಲ. ಅರ್ಚನೆ ಮಾಡಿಸಿ ತಾಯಿ, ಕೆಲಸ ಗ್ಯಾರಂಟಿ. ಇವತ್ ಯಾವ್ದೋ ಇಂಟರ್ವ್ಯೂ ಹೋಗಿದ್ದಾನೆ, ಅವನ ಹೆಸರಲ್ಲಿ ಒಂದ್ ಅರ್ಚನೆ ಮಾಡ್ಬಿಡಿ. ಏನಮ್ಮ ಹೆಸರು? ಮನೋಹರ ಚಂದ್ರಪೂರ್ಣ ಪ್ರಜ್ಞಾ. ಏನ್ರಿ, ನೀವೇನಾ ಮನೋಹರ ಚಂದ್ರ ಪೂರ್ಣ ಪ್ರಜ್ಞಾ? ಹೌದು ಸರ್. ಏನ್ರಿ, ನಿಮ್ ಹೆಸರೇ ಇಷ್ಟೊಂದು ಉದ್ದವಾಗಿದೆಯಲ್ಲ? ಅದಕ್ಕೆ ನಮ್ಮಮ್ಮ ನನ್ನ ಶಾರ್ಟ್ ಆಗಿ ಮನು ಅಂತ ಕರೀತಾರೆ. ಏನೇನ್ ಓದಿದ್ದೀರಾ ಸರ್? ಕನ್ನಡಪ್ರಭ, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ಹಿಂದೂ, ಮಯೂರ, ಸುಧಾ, ವಾರಪತ್ರಿಕೆ, ಸರ್ ತರಂಗ ಕೂಡ ಓದಿದ್ದೀನಿ ಸರ್. ಅದಲ್ಲ ರೀ, ಎಲ್ಲಿವರೆಗೂ ಓದಿದ್ದೀರಾ ಅಂತ ಕೇಳಿದ್ದು. ಓ ಅದಾ, ನಮ್ಮಮ್ಮ ಊಟ ಹಾಕೋವರೆಗೂ ಓದಿದ್ದೀನಿ ಸರ್. ವಾಟ್? ಅದೇ ಸರ್, ನಮ್ಮಮ್ಮ ಓದ್ತಾ ಇದ್ರೆ ಊಟ ಹಾಕೋಲ್ಲ ಅಂತ ಬೆತ್ತ ಹಿಡ್ಕೊಂಡು ಕೂತ್ಕೋತಾ ಇದ್ರು, ಅದಕ್ಕೆ ಅವ್ರು ಊಟ ಹಾಕೋವರೆಗೂ ಓದ್ತಾ ಇದ್ದೆ. ರೀ ಮಿಸ್ಟರ್, ನಿಮ್ ಕ್ವಾಲಿಫಿಕೇಶನ್ಸ್ ಏನು ಅಂತ ಹೇಳ್ರಿ ಅಲ್ಲಿ. ಸರ್, ನನ್ನ ಅಪ್ಲಿಕೇಶನ್ ಫಾರ್ಮ್ ಜೊತೆ ಎಲ್ಲಾ ಸರ್ಟಿಫಿಕೇಟ್ಸ್ ಇಟ್ಟಿದ್ದೀನಿ, ನಿಮ್ಗೆ ಓದಕ್ ಬರ್ತೆ ತಾನೆ, ಓದ್ಕೊಳ್ಳಿ. ರೇ ಮಿಸ್ಟರ್, ಇದು ಇಂಟರ್ವ್ಯೂ, ನಾವು ಕೇಳಿದ್ದು ಸರಿಯಾಗಿ ಆನ್ಸರ್ ಮಾಡ್ರಿ. ಸರಿ ಸರ್. ಹಾ, ನಿಮ್ ತಂದೆ ಏನಾಗಿದ್ದಾರೆ? ಸತ್ತೋಗಿದ್ದಾರೆ ಸರ್. ಅಯ್ಯೋ, ಸಾಯಕ್ ಮುಂಚೆ ಏನಾಗಿದ್ರಿ? ಬದುಕಿದ್ರು ಸರ್. ಏನ್ರಿ ಸಿಲ್ಲಿಯಾಗಿ ಆನ್ಸರ್ ಮಾಡ್ತಿದ್ದೀರಾ? ಇದು ಇಂಟರ್ವ್ಯೂ, ಮಷ್ಕಿರಿ ಅಲ್ಲ. ನಾನು ಅದೇ ಕೇಳ್ಬೇಕು ಅಂತ ಇದ್ದೆ ಸರ್. ಐಫಿಲ್ ಟವರ್ ಎಷ್ಟನೇ ಇಸ್ವಿಲ್ ಕಟ್ಟಿದ್ದು ಅಂತ ಕೇಳಿ ಹೇಳ್ತೀನಿ. ಹೌರಾ ಬ್ರಿಡ್ಜ್ ಎಲ್ಲಿದೆ ಅಂತ ಕೇಳಿ ಹೇಳ್ತೀನಿ. ಲೆನಿನ್, ನ್ಯೂಟನ್, ಟಾಲ್ಸ್ಟಾಯ್ ಎಲ್ಲಿ ಹುಟ್ಟಿದ್ದು, ಯಾವಾಗ ಹುಟ್ಟಿದ್ದು ಅಂತ ಕೇಳಿ ಹೇಳ್ತೀನಿ. ಅದನ್ನ ಬಿಟ್ಟು ಇಂಟರ್ವ್ಯೂನಲ್ಲಿ ಸಿಲ್ಲಿಯಾಗಿ ಪ್ರಶ್ನೆ ಕೇಳಿದ್ರೆ ಸಿಲ್ಲಿಯಾಗಿ ಉತ್ತರ ಕೊಡ್ಬೇಕಾಗುತ್ತೆ. ಹಾ ಸರಿ ಸರಿ. ನಾನು ಹೋಗ್ಬೇಕು ತಾನೆ? ಹೋಗ್ತೀನಿ ಸರ್, ಸರಿಯಾದ ಉತ್ತರ ಹೇಳಿದ್ರಿ ಸರ್. ಇದುವರೆಗೂ ನಿಮ್ ತರ ಯಾರು ಹೇಳಿರ್ಲಿಲ್ಲ ಸರ್. ನಿಮ್ಗೊಂದು ವಿಷಯ ಗೊತ್ತಾ ಸರ್? ಈ ಇಂಟರ್ವ್ಯೂ ಎಲ್ಲ ಬರೀ ನಾಟಕ ಸರ್. ಇಲ್ಲಿರೋದು 3 ಪೋಸ್ಟು, ಒಂದೊಂದಕ್ಕೆ 20,000 ರೂಪಾಯಿ ಲಂಚ ಫಿಕ್ಸ್ ಮಾಡಿ ಆಗ್ಲೇ 2 ಬುಕ್ ಆಗೋಗ್ಬಿಟ್ಟೈತೆ ಸರ್. ಇನ್ನಿರೋದು ಒಂದೇ ಪೋಸ್ಟು ಸರ್. ಹೌದಾ? ಮೊದಲೇ ಹೇಳ್ಬಾರ್ದಾಗಿತ್ತೇನೆ. 25,000 ಕೊಡುವೆ. 25,000? ಆದ್ರೆ ನನ್ಗೆ 5,000 ರೂಪಾಯಿ ಕೊಟ್ಬಿಡ್ಬೇಕು. ಒಂದ್ ನಿಮಿಷ ಇರಿ. ನೀವೆಲ್ಲ ಯಾಕೆ ಬಂದಿದ್ರಲ್ಲಿ? ಅಯ್ಯೋ, ಇದ್ದಿದ್ದು ಒಂದೇ ಒಂದು ಪೋಸ್ಟ್. ನಾನು ಅದನ್ನ 25,000 ಲಂಚ ಕೊಟ್ಟು ತಗೊಂಡಾಯ್ತು. ಹೋಗಿ. ಅಯ್ಯೋ, ಏನೋ ಆಸೆ ಇಟ್ಕೊಂಡ್ ಬಂದ್ರೆ ಎಲ್ಲ ಹೀಗೆ ಆಗದಪ್ಪ. ಏನಯ್ಯ, 20,000 ಕೊಡ್ತೀಯಾ? ಎಷ್ಟು ಬೇಕಾದ್ರೂ ಕೇಳಿ ಕೊಡ್ತೀನಿ. ಕೈ ಮೇಲೆ ಕೊಡ್ತೀರಾ ತಾನೆ? ಯಾವ್ದು ಮೇಲಾದ್ರೂ ಕೊಡ್ತೀನಿ. ಇಲ್ಲಿ ಬೇಡ. ಸರ್, ನಂದು 5,000 ಮರ್ತ್ಬಿಡ್ಬೇಡಿ ಸರ್. ಪುಣ್ಯಾತ್ಮ. ನನ್ನ ಹೆಂಡ್ರು ಸಿಂಗಾಪುರ್ಗೆ ಹೋಗ್ಬೇಕು ಅಂತಿದ್ಲು. ಹೆಂಗೋ 5,000 ರೂಪಾಯಿ ಬರ್ತದೆ, ಹೋಗ್ ಬಂದ್ರ ಆಯ್ತು. ನನ್ನನ್ನು ಬಿಡ್ಬಿಟ್ಟು ಅವರೇ ತಗೊಂಡ್ಬಿಟ್ಟ. ಸರ್, ನಂದು 5,000 ರೂಪಾಯಿ ಕೊಟ್ಬಿಡಿ ಸರ್. ಅವ್ರ ಕೆಲ ಕೊಟ್ಟಿದ್ದೀನಿ, ಇಸ್ಕೋ. ಅಮ್ಮ, ಬೆಳಗ್ಗೆಯಿಂದ ಹೀಗೆ ದೇವರ ಕೈ ಮುಕ್ಕೊಂಡು ಕೂತ್ಕೊಂಡಿದ್ಯೋ ಅಥವಾ ಅಡಿಗೆ ಏನಾದ್ರು ಮಾಡಿದ್ಯೋ? ನಾನು ಹೊಟ್ಟೆ ಹಸಿದ, ಊಟ ಮಾಡ್ಬೇಕು. ಊಟ ಮಾಡೋವಂತೆ ಮೊದಲು ದೇವ್ರ ಕೈ ಮುಗಿ. ಬಾಮ, ಊಟ ಮಾಡೋಣ. ಹೇಳಿದ್ ಮತ್ ಕೇಳ್ತೀಯಾ? ನಮಸ್ಕಾರ ಮಾಡು. ಅಮ್ಮ, ಏನಮ್ಮ ಈ ಫೋಟೋಕ್ ಪೂಜೆ ಮಾಡ್ತಿದ್ಯಾ? ತೆಗ್ದಿಲ್ಲಮ್ಮ. ಅಯ್ಯೋ, ಶ್ರೀರಾಮನ ಫೋಟೋ ತೆಗೆದಿಡು ಅಂತೀಯಲ್ಲೋ? ಇದು ರಾಮ ಅಲ್ಲಮ್ಮ. TV ರಾಮಾಯಣದಲ್ಲಿ ರಾಮನ್ ಪಾತ್ರ ಮಾಡಿದ್ನಲ್ಲ ಅರುಣ್ ಗೋವಿಲ್, ಅವನ್ ಫೋಟೋ ಇದು. ಇವನ್ನೋಗಿ ಶ್ರೀರಾಮನ್ ಹೋಲಿಸ್ತಿಯಲ್ಲ. ಯಾರಾದ್ರೂ ಆಗ್ಲಿ ಬಿಡೋ, ರಾಮನ ಪಾತ್ರ ಮಾಡಿದ್ಮೇಲೆ ಶ್ರೀರಾಮನೇ. ತಪ್ಪಾಯ್ತು ಅಂತ ಕೈ ಮುಗಿಯೋ. ನೀನೇ ಕೈ ಮುಗಿದು ಮಂಗಳಾರತಿ ಮಾಡಿ ಅಡ್ಡು ಬೀಳು. ನನ್ಗೆ ಹೊಟ್ಟೆ ಹಸಿತಾ ಇದೆ. ಅಪ್ಪ ಶ್ರೀರಾಮ, ಹುಡುಕ್ ಮುಂಡೆದ್ದು ಮಾತಾಡ್ಬಿಟ್ಟ, ಕ್ಷಮಿಸ್ಬಿಡಪ್ಪ. ಎಲ್ಲಮ್ಮ ಸಾಂಬಾರು? ಇರೋ, ಯಾಕೋ ಹತ್ರ ಪಡ್ತೀಯಾ? ಇಂಟರ್ವ್ಯೂ ಹೋಗಿದ್ಯಲ್ಲ, ಏನಾಯ್ತು? ಇಂಟ್ರಿ ಎಲ್ಲ ಮೋಸ ಕಣಮ್ಮ. ಆ ಕೆಲ್ಸಕ್ಕೆ 20,000 ರೂಪಾಯಿ ಲಂಚ ಕೇಳಿದ್ರು. 20,000 ರೂಪಾಯ? ಎಲ್ಲಮ್ಮ ನನ್ ಕರ್ಕೊಂಡಿದ್ದೆ, ಬಿಡಮ್ಮ. ಸುಮ್ನೆ ಬಾರು. ಅಮ್ಮ, ನಮ್ ಕಾರ್ಯ ಜಯವಾಗ್ಲಪ್ಪ. ಖಂಡಿತ ಜಯವಾಗುತ್ತೆ. ಏನಮ್ಮ, ಇದಕ್ಕೆ ನನ್ನ ಬೆಳಗ್ಗೆ ತಣ್ಣೀರ್ ಸ್ನಾನ ಮಾಡಿಸಿ ನಾನು ಇಲ್ಲಿ ಕರ್ಕೊಂಬಂದಿದ್ದು. ಸುಮ್ನೆ ಬಾಯಿ ಮುಚ್ಕೊಂಡು ಕೈ ಮುಗಿಯೋ. ದೇವ್ರೆ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಅಮ್ಮ, ಈಗ ಆಯ್ತಲ್ಲ, ನಡಿ ಮನೆಗೆ ಹೋಗೋಣ. ಇನ್ನೂ ಆಗಿಲ್ಲ, ನಡಿಯೋ.
ಯಾವಾಗ ಬಂದ್ಬಿಟ್ಟಿದ್ಯಾ? ಲೋ ದೇವ್ನ ಹೋಗಿ ದೆವ್ವ ಅಂತೀಯಲ್ಲೋ, ಅವ್ರ ಮೈ ಮೇಲೆ ಶನಿ ಮಹಾತ್ಮ ಬಂದಿದ್ದಾರೆ. ಏನ? ಈ ನನ್ನ ಮಗನ ಮೈ ಮೇಲೆ ಶನಿ ಮಹಾತ್ಮ ಬರುತ್ತಾ? ಯಾವನವನು ತಿಳಿಗೇಡಿ ಬಾಲಕ? ಏಯ್, ನಿಮ್ಮ ಅಪ್ಪ ಕಣ ಬಾಲಕ. ನಾನ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ವೇನೋ? ಏಯ್, ಏನು ತಿಳಿದೇ ಇರೋ ಜನಗಳ ಹತ್ರ ನಾಟಕ ಆಡಿ ಹಣ ವಸೂಲ್ ಮಾಡಕ್ ಬರ್ತೀಯ? ನಾಚಿಕೆ ಆಗಲ್ಲ ನಿನ್ಗೆ? ಏನಾಯ್ತು? ಏನಂದೆ ಎಲೆ ಮಾನವ? ಏಯ್! ಮಗಳೇ, ಇನ್ನೊಂದ್ಸಾರಿ ಇಂಥ ಅಪಚಾರ ಮಾಡಿದ್ರೆ ನಾನ್ ಸುಮ್ನೆ ಬಿಡಕ್ಕಿಲ್ಲ. ಇಲ್ಲ ಸ್ವಾಮಿ, ಇನ್ನೊಂದ್ಸಲ ಈ ತರ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಯಾವಾಗ್ಲೂ ನಿಮ್ ಭಕ್ತಳಾಗೆ ಇರ್ತೀನಿ. ಹಾ. ನಿಂಬೆ ಹಣ್ಣು ತಂದಿದ್ಯಾ ತಾನೇ? ಸ್ವಾಮಿ, ರಾತ್ರಿ ಮಲಗೋವಾಗ ಅವ್ನ್ ದಿಂಬನ್ ಕೆಳಗಡೆ ಇಡು. ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೇದ್ ಮಾಡ್ತೀನಿ. ಆಗ್ಲಿ ಸ್ವಾಮಿ. ಬರೋ ಶನಿವಾರ 101 ರೂಪಾಯಿ ತಪ್ಪು ಕಾಣಿಕೆ ತನ್ನ ಪಾದಕ್ಕೆ ಒಪ್ಪಿಸ್ಬೇಕು. ಸರಿ ಸ್ವಾಮಿ. ಇನ್ನು ಹೋಗಮ್ಮ, ನಿಂಬೆಹಣ್ಣು ನೆಲದ ಮೇಲೆ ಇಡಬೇಡ. ಬರ್ತೀನಿ ಸ್ವಾಮಿ. ಸ್ವಾಮಿ ಇವತ್ತು ಮೈ ಮೇಲೆ ಬರಕ್ಕಿಲ್ಲ. ನೀವೆಲ್ಲ ಮುಂದಿನ ಶನಿವಾರ ಬನ್ನಿ, ಎಲ್ರೂ ಹೊರಡ್ಬೋದು. ಯಾರಿಂದನೋ ಬಂದಿದ್ದೀವಿ. ಸರಿ ಸರಿ, ನಿಮ್ ಮನೆಗೆ ಹೋಗು. ಇಲ್ಲಿ ಯಾರೋ ಎಜೆ ಶೆಟ್ಟಿನ್ ಕಂಪನಿ ಅಂತ ಎಕ್ಸೈಸ್ ಕಾಂಟ್ರಾಕ್ಟ್ ಮಾಡ್ತಾರೆ, ಅವ್ರ ಹತ್ರ ಒಂದ್ ಕೆಲಸ ಇದೆ ಅಂತೆ, ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗು. ಬೇಗ ಬಂದ್ಬಿಡು. ಹಾ. ಏನೋ ತಿರ್ಗಾ ಬಂದ್ಬಿಟ್ಟೆ? ತಪ್ಪು ಕಾಣಿಕೆ ತಂದಿದ್ಯಾ? ತಂದಿದ್ದೀನಿ ಸ್ವಾಮಿ. ಎಷ್ಟು ಕೊಡ್ಬೇಕು? ಅದೇ ಗೊತ್ತಿಲ್ವಾ? 101 ರೂಪಾಯಿ. ಇದು 100, ಇದು 1. ತಪ್ಪು ಕಾಣಿಕೆ ಬೇಕಾ? ಎಲ್ಲ ಇವನ ಕೋಡ್ಬಳೆ ಅಂದ್ರೆ ಅಷ್ಟೊಂದು ಹತ್ರನಾ? ನನಗೆ ಕೇಳಿದ್ರು ಕೊಡ್ತಾ ಇರ್ಲಿಲ್ವಾ? ಕೂತ್ಕೋ ಕೂತ್ಕೋ, ತಿನ್ನೋಳು ಎಷ್ಟೊಂದು ರುಚಿಯಾಗಿದೆ. ಅಂಕಲ್, ಕೈಗೆ ಕಬ್ಬಣದ ಬಳೆ ತೋರ್ಸೋದ್ ಬಿಟ್ಟು ಕೋಡ್ ಬಳೆ ಕೊಡ್ತಾ ಇದ್ದಿಲ್ಲ. ಕಬ್ಬಣದ ಬಳೆ ಎಲ್ಲೋ ನೋಡ್ದ ಹಾಗಿದ್ಯಲ್ಲ. ಎಲ್ಲೋ ಏನ್ ಅಂಕಲ್, ನಿಮ್ ವಾಂಟೆಡ್ ಫೋಟೋಸ್ ನೋಡಿ. ಎಲ್ಲ ಇವನ. ಹೇಳಮೇಲೆ ಹೇಳಮೇಲೆ ಎದ್ದೇಳು. ಕೊಡ ಬೆಳೆನ. ನಡಿ ಒಳಗೆ, ನಡಿ ಅವಳಿಗೆ, ನಡಿ. ಎಲ್ಲ ನಡಿ ನಡಿ. ಅಯ್ಯಪ್ಪ, ತಗೊಳ್ಳಿ ಸ್ವಾಮಿ. ಅಡಿಗೆ ತುಂಬಾ ಸೊತ್ತಾಗಿತ್ತು ಶಾರದಮ್ಮ. ಊಟ ತೃಪ್ತಿ ಆಯ್ತು. ಅಮ್ಮ,
ಬಿಟ್ಟಿ ಊಟ ಹಾಕಿದಲ್ದೆ ಕೈಗೆ ದಕ್ಷಿಣ ಬೇರೆ ಕೊಡು. ಇವರೇನಾ ನಿಮ್ ಮಗ? ಹೌದು ಸ್ವಾಮಿ, ಕೆಲ್ಸ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ, ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋ. ಆಶೀರ್ವಾದ ನೀನೇ ತಗೋ, ನನಗೆ ಹೊಟ್ಟೆ ಹಸಿತದೆ, ಊಟ ಮಾಡ್ತೀನಿ. ಲೋ ಮನೋ, ಗುರುಭಕ್ತಿ ಇದ್ರೆ ತಾನೇ ಏನು ಅಂತ ಹುಟ್ಟುತ್ತೋ ನನ್ನ ಹೊಟ್ಟೆಲಿ. ನನಗೆ ಆಶೀರ್ವಾದ ಮಾಡಿ ಸ್ವಾಮಿ. ಆಯುರಾರೋಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು. ಬರ್ತೀನಿ. ಆಗ್ಲೇ ತಿಂತ ಇದ್ದೀಯೇನೋ ಹೊಟ್ಟೆ ಬಾಕ? ಹಾ ಹೌದು, ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬಾ ಉಂಡ ಅಂದಂಗೆ ಊರ್ನಲ್ಲಿರೋ ಸಾಧು ಸಂತರು ಜೋಗಿ ಜಂಗಮರಿಗೆಲ್ಲ ಊಟ ಆಗ್ತಾ ಇರು, ನಾನು ಸ್ವಂತ ಮಗ ಹೊಟ್ಟೆ ಹಸ್ಕೊಂಡು ಸಾಯ್ತೀನಿ. ಯಾವಾಗ ನೋಡಿದ್ರು ಹಸಿವು ಹಸಿವು ಅಂತ ಇರ್ತೀಯಲ್ಲ, ನಿನ್ ಹೊಟ್ಟೆಲಿ ಏನಾದ್ರೂ ಭೂತ ಕೂತಿದ್ಯಾ? ಹೌದು. ಮೆತ್ತಿಗೆ ತಗೋ. ಏನಮ್ಮ ಇದು, ಶರ್ಬತ್ ಮಾಡಕ? ಮುಚ್ಚೋ ಬಾಯಿ, ಹುಡುಗಾಟ ಆಡ್ಬೇಡ. ಇದು ಶನಿ ಮಹಾತ್ಮ ಕೊಟ್ಟಿರೋದು, ತಪ್ಪಾಯ್ತು ಅಂತ ಕಣ್ಣು ಹೊತ್ಕೊಂಡು ಜೇಬ್ನಲ್ಲಿ ಇಟ್ಕೋ. ಓಹೋ, ಶನಿ ಮಹಾತ್ಮಂದ. ಈಗ ನಿನ್ ಶನಿ ಮಹಾತ್ಮ ಎಲ್ಲಿದ್ದಾನೆ ಗೊತ್ತಾ? ಅವನ್ನ ಒದ್ದು ಲಾಕಪ್ ಹಾಕ್ಸ್ ಬಂದಿದ್ದೀನಿ. ಅಯ್ಯೋ, ಇನ್ನೇನ್ ಗತಿ ದೇವ್ರೇ, ಶನಿ ಮಹಾತ್ಮನ್ನೇ ಲಾಕಪ್ ಹಾಕ್ತೇನೋ, ದೇವ್ರ ನನ್ ಒಳ್ಳೇದ್ ಮಾಡ್ತಾನೇನೋ. ಬಾಗೋಪಣ್ಣ. ಎಲ್ಲಮ್ಮ ಅವನು ಎಲ್ಲಿದ್ದಾನ? ಅವನು ಬಹಳ ಮಿತಿ ಮೀರಿ ಹೋಗಿದ್ದಾನೆ. ಶನಿ ಮಹಾತ್ಮನ ಲಾಕಪ್ ಹಾಕಿರೋ ವಿಷಯನ ಏನೋ ಹುಡುಗ್ ಬುದ್ಧಿ ಬಿಡು ಗೋಪಣ್ಣ, ಇನ್ನೊಂದ್ಸಲ ಈ ತರ ಮಾಡ್ಬೇಡ ಅಂತ ನಾನ್ ಬುದ್ಧಿ ಹೇಳ್ತೀನಿ. ಅಯ್ಯೋ ಅದಲ್ಲಮ್ಮ, ಇಂಟರ್ವ್ಯೂಗೆ ಅಂತ ಹೋದ್ನಲ್ಲ, ಅಲ್ಲೇನ್ ಮಾಡಿ ಬಂದಿದ್ದಾನೆ ಗೊತ್ತೇನು? ಏನ್ ಮಾಡ್ ಬಂದಿಯೋ? ಅಲ್ಲಮ್ಮ, ಆಫೀಸರ್ಸ್ ಕೆಲಸ ಕೊಡ್ತೀವಿ 20,000 ರೂಪಾಯಿ ಲಂಚ ಕೊಡು ಅಂತ ಕೇಳಿದ್ರು, ಅದ್ ಸರಿನಾ? ಅದಕ್ಕೆ ನೀನ್ ಯಾರಯ್ಯ ಇದನ್ನೆಲ್ಲ ಕೇಳಕ್ಕೆ? ಆಫೀಸರ್ಸ್ನೆಲ್ಲ ಹೊಡೆದು ಅವ್ರ ಹಲ್ಲು ಮುರಿದು ಬಂದಿದ್ಯಲ್ಲ, ನೀನ್ ಇದನ್ನ ಮಾಡಬಹುದಾ ಅಂತೀನಿ. ಅಯ್ಯೋ, ಅವ್ರು ಮಾಡೋ ಅಲ್ಕ ಕೆಲ್ಸಕ್ಕೆ ಬರೀ ಹಲ್ ಮುರಿಯೋದೇ ಅಲ್ಲ, ಹ್ಯಾಂಗ್ ಮಾಡ್ಬಿಡ್ಬೇಕಾಗಿತ್ತು. ನೀನೇ ಇದನ್ನೆಲ್ಲ ಮಾಡೋ ಹಾಗಿದ್ದಿದ್ರೆ ಪೊಲೀಸ್ನವ್ರು ಅಂತ ನಾವಿರೋದ್ ಯಾಕೆ? ಕೋಡ್ಬೇಳೆ ತಿನ್ನೋಕೆ ನಿನಗೆ? ನೀನು ನನ್ನ ಸ್ನೇಹಿತನ ಮಗ ಅಂತ ಸುಮ್ನೆ ಬಿಟ್ಟಿದ್ದೆ. ಬೇರೆ ಯಾರಾದ್ರೂ ಇದನ್ನೆಲ್ಲ ಮಾಡಿದ್ದಿದ್ರೆ ಅವನ್ನ ಒದ್ದು ಲಾಕಪ್ನಲ್ಲಿ ಹಾಕಿ ಏನೋ ಪ್ಲೇನ್ ಎತ್ತು ಬಿಡ್ತಿದ್ದೆ. ಗೋಪಣ್ಣ, ನೀನೇ ಇವನಿಗೆ ಎಲ್ಲಾರು ಒಂದು ಒಳ್ಳೆ ಕೆಲಸ ನೋಡ್ಬೇಕು. ನೋಡಮ್ಮ, ಇವನು ಈ ಊರಲ್ಲಿರಕ್ ಲಾಯ್ಕಿಲ್ಲ. ಇವನ್ನ ಮಂಗಳೂರು ಕಳ್ಸ್ಬೇಡ. ಅಲ್ಲಿ ನನ್ನೊಬ್ಬ ಸ್ನೇಹಿತ ಇದ್ದಾನೆ, ರಾಘವೇಂದ್ರ ಉಪಾಧ್ಯಾಯ ಅಂತ. ಕ್ವಾರಿ ಇಟ್ಟಿದ್ದಾನೆ. ಮನು, ನನ್ನ ಪಾಕೆಟ್ ಅಲ್ಲಿ ಒಂದು ಲೆಟರ್ ಇದೆ, ತೆಗಿ. ನನಗೆ ಬೇರೆಯವ್ರ ಜಾಬಲ್ಲಿ ಕೈ ಹಾಕಿ ಅಭ್ಯಾಸ ಇಲ್ಲ. ನನ್ನ ಪಾಕೆಟ್. ಓಹೋ, ಅಂಕಲ್ದಲ್ವಾ? ಈ ಲೆಟರ್ನ ತಗೊಂಡು ಹೋಗಿ ಅವನಿಗೆ ಕೊಡು. ಅವನ ಕಂಪ್ನಿಲಿ ನಿನಗ್ ಮ್ಯಾನೇಜರ್ ಕೆಲಸ ಕೊಡ್ತಾನೆ. ಎಲ್ಲಿ ಒಂದ್ಸಲ ಲೆಟರ್ ಓದು. ಓದ್ಬೇಕಾ? ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಸ್ವಸ್ತಿ ಶ್ರೀ ವಿಜಯ ಬುಧಯ. ಏನು ಇದು? ಲೆಟರ್ ಓದು ಅಂತ ಹೇಳಿದ್ರೆ ಲಗ್ನ ಪತ್ರಿಕೆ ಓದ್ತಿದ್ಯಲ್ಲ? ಅಯ್ಯೋ, ಇಲ್ಲಿರೋದೇ ಓದ್ತಾ ಇದೀನಿ ಅಂಕಲ್. ಆ ಲೆಟರ್ ಪಾಕೆಟ್ ಅಲ್ಲಿ ಇನ್ನೊಂದು ಲೆಟರ್ ಇದೆ, ಅದನ್ನ ತಗೋ. ಆ ಕಂಪ್ನಿ ಹೆಸರು ಗೋಲ್ಡನ್ ಗ್ರಾನೈಟ್ಸ್ ಅಂತ. ಅಡ್ರೆಸ್ ಅದರಲ್ಲೇ ಇದೆ, ಸರಿಯಾಗಿ ನೋಡ್ಕೊ. ಅಯ್ಯಯ್ಯೋ ಅಮ್ಮ, ಏನಮ್ಮ ಇದು? ನಾನು ಈಗ ಹೋದ್ರೆ ಕೆಲ್ಸನ ಕೊಡ್ತಾನೆ, ಯಾವ್ದಾದ್ರು ಮಠಕ್ಕೆ ಸೇರಿಸ್ತಾನೆ ಅಷ್ಟೇ. ಬಿಟ್ಟು ಅನ್ನೋ ಮೊದ್ಲೇ ಯಾಕೋ ಅಕ್ಷಕ್ನ ನುಡಿತೀಯ? ನಾನ್ ಏನಾಯ್ತು ಅಂತ ಹೆದರ್ಕೊಂಡ್ಬಿಟ್ಟೆ. ಇದನ್ನು ಕಟ್ಕೋ. ಇದು ಬೇರೆ ಯಾಕಮ್ಮ? ಮೊದಲೇ 1.5 kg ತಾಯ್ತ ಮೈ ಮೇಲಿದೆ. ಇದು ಮಸ್ತಾನ್ ಸಾಬ್ರ ದರ್ಗದಲ್ಲಿ ಮಾಡಿಸ್ ತಂದಿರೋದು. ಸ್ವಂತ ಕಿಟ್ಕೋ, ಗ್ಯಾರಂಟಿ ಕೆಲಸ ಸಿಗುತ್ತಂತೆ. ಧರ್ಮಸ್ಥಳದ ಭಂಡಾರ ಇಟ್ಕೊಂಡಿದ್ದೀಯಾ? ಇದೆ ಅಮ್ಮ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ವಿಭೂತಿ ಅದು ಇದೆ. ಜಲ್ದಿಗೆರೆಮನ್ ಕುಂಕುಮ ಇಲ್ಲಿದೆ. ಗಾಳಿ ಆಂಜನೇಯ ಸ್ವಾಮಿ ಪ್ರಸಾದ ಇಟ್ಕೊಂಡಿದ್ದೀಯ ತಾನೆ? ನಿಂಬೆ ಹಣ್ಣು ಕಣ್ಕಾಣಲ್ವಾ? ತಗೋ ತೆಂಗಿನಕಾಯಿ. ಶುಕ್ಲಾಂಬರಧರಂ ವಿಷ್ಣು. ಏನು ಮಾಡ್ತಾ ಇದೀಯಾ? ಈಡ್ಗಾಯಿ ಹೊಡಿತಾ ಇದ್ದೀನಿ. ನೋಡು, ಇದನ್ನ ಬೇಗಲ್ಲಿ ಇಟ್ಕೋ, ನೆಲದ ಮೇಲೆ ಇರ್ಬೇಡ. ನಮ್ ಗುರುಗಳು ಮಂತ್ರಿಸ್ಕೊಟ್ಟಿರೋದು. ಆಯ್ತಮ್ಮ. ಅಮ್ಮ, ಯಾಕ ಕಮ್ಮಿ ಕಾಣುತ್ತೆ? ಇನ್ನೊಂದು 50 ರೂಪಾಯಿ. ನನ್ನ ಹತ್ರ ಅಷ್ಟೇ ಇರೋದು. ನಾನ್ ಕೇಳಿದ್ರೆ ಇಲ್ಲ ಅಂತ್ಯ, ದೇವ್ರ ಹೆಸರು ಹೇಳಿದ್ರೆ ಚೆಕ್ ಅಂತ ದಾನ ಮಾಡ್ಬಿಡ್ತೀಯ. ಹೋಗಮ್ಮ.
ಮಾಡ್ತೀರಾ? ತಗೋ ನೋಡು, ಗೋಪಣ್ಣ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಜ್ಞಾಪಕ ಇದೆ. ನೋಡು, ಯಾರು ಮಾತಾಡ್ಸಿದ್ರು ಕರೆದ್ರು ಅವ್ರ ಹಿಂದೆನೆ ಹೋಗ್ಬಿಡ್ಬೇಡ. ಹಿಂದೆ ಹೋಗಲ್ಲ. ಹುಷಾರು. ಆಯ್ತು. ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಹಾಯ್ ಮೋಹನ್ ಸರ್. ಇದೇನು ಮಾರ್ಯಾರ ನೀವು ಇಲ್ಲಿ? ಇದೆಂತದು ಮಾರ್ಯಾರ ನಿಮ್ಮ ವೇಷ? ಯೋ, ನಾನ್ ಮೋಹನ್ ಅಲ್ಲ ಕಣ್ಯ, ಮನು. ನಾನು ಯಾವ ವೇಷನೂ ಹಾಕಿಲ್ಲ, ಇದು ನಮ್ ತಾಯಿ ಹಾಕಿರೋ ವೇಷ. ಏನು ಮೋಹನ್ ಸರ್, ನೀವು ನಮಗೆ ಟೊಪ್ಪಿ ಹಾಕುವುದಾ ಮೋಹನ ಅಂತ ಹೇಳ್ತಾರೆ. ಮಾರ್ಯಾರೆ? ನಮ್ಮ ಹತ್ರ ಸುಳ್ಳು ಹೇಳುವುದಾ ಮಾರ್ಯಾರೆ? ಅದು ಸರಿಯಾ ನೀವು ಹೌದು, ಮಾಡೋದು? ಆಯ್ತಂದ್ರೆ ಇಲ್ಲಿ ಬನ್ನಿ, ನಮ್ಮ ಮೋಹನ್ ಸರ್ ಏನ್ ಹೇಳ್ತಾರೆ ನೋಡಿ. ಅವ್ರು ಮೋಹನ್ ಸರ್ ಅಲ್ಲ ಅಂತ ಹೇಳ್ತಾರೆ. ಏನ್ ನೋಡಿ? ನಾನ್ ಮೋಹನ್ ಅಲ್ಲ ಕಣ್ರಿ. ಅಯ್ಯಪ್ಪ, ಒಳ್ಳೆ ಗ್ರಾಚಾರ ಆಯ್ತಲ್ಲ. ಆಟೋ ಆಟೋ ಆಟೋ, ನಿಲ್ಸಪ್ಪ. ಆಟೋ ಬರ್ತೀನಪ್ಪ. ಮೋಹನ್ ಸರ್ ಬನ್ನಿ ಸರ್, ನಮ್ಮ ಆಟೋದಲ್ಲಿ ಹೋಗೋಣ. ಬನ್ನಿ ಸರ್. ಕುಮಾರ, ಭಾಷಾ, ಮಂಜು ಎಲ್ಲ ನೋಡ್ರೋ ಮಾರ, ನಮ್ಮ ಮೋಹನ್ ಸರ್ ಬಂದಿದ್ದಾರೆ. ಮೋಹನ್ ಸರ್, ಮೋಹನ್ ಸರ್ ಎಲ್ಲಿ ಹೋದ್ರು ಅವರು? ಎಂತ ಬೇಕು ಸರ್? ಒಂದು ಸ್ಟ್ರಾಂಗ್ ಕಾಫಿ ಕೊಡಪ್ಪ. ವಾಯ್ ಮೋಹನ್ ಸರ್, ಎಂತದು ಸರ್ ನಮ್ಮ ಹೋಟ್ಲಿಗೆ ಬಂದದ್ದು? ಓ ಯಜಮಾನ್ರೆ, ಇಲ್ಲಿ ನೋಡಿ ಮೋಹನ್ ಸರ್ ಬಂದುಂಟು. ಮಿಸ್, ಅರೆ ಮೋಹನ್, ಮೋಹನ್, ಮೋಹನ್. ಅಯ್ಯೋ, ನನ್ ಮೋಹನ್ ಅಲ್ಲ, ಮನು. ಹೆಸರು ಬೇರೆ ಬದಲಾಯಿಸ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋ, ನಾನು ಬೆಂಗಳೂರಿಂದ ಮಂಗಳೂರಿಗೆ ಕೆಲ್ಸಕ್ಕೆ ಬಂದಿದ್ದೀನಿ. ಕೆಲ್ಸಕ್ ಬಂದಿದ್ದೀರಾ? ನನ್ನ ಫೂಲ್ ಮಾಡಕ್ ನೋಡ್ತಿದ್ದೀರಾ? ನಾನು ಮಾತ್ರ ನಿಮ್ಮನ್ನ ಬಿಡೋದಿಲ್ಲ. ಒಂದ್ ತಿಂಗಳಿಂದ ನಾನು ನಿಮ್ಮನ್ನ ಎಷ್ಟು ಹುಡುಕ್ತಿದ್ದೀನಿ ಗೊತ್ತಾ? ನನ್ ಮನೋರೇ, ಮೋಹನ್ ಅಲ್ಲ. ನನ್ಗೆ ಈ ಚಿತ್ರ ಬೇಕಾಗಲ್ಲ, ಬಿಡಿ ನನ್ನ. ನನಗೆ ಕೆಲಸ ಹುಡ್ಕೊಂಡು ಬಂದಿದ್ದೀನಿ. ಅಯ್ಯೋ ಬೇರೆ, ಅಯ್ಯೋ ಆಟೋ ಚಲೋ ನಾನು ಹುಡುಗಿರ್ ಕಾರ್ ನನ್ನ ಹತ್ರ. ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಬಹಳ ದಿನಗಳಿಂದ ಪ್ರೋಗ್ರಾಮ್ ಕೊಡದೇ ಇರೋ ಮೋಹನ್ ಈ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಇವತ್ತು ನಮ್ಮ ಜೊತೆ ಭಾಗವಹಿಸುತ್ತಿದ್ದಾರೆ. ಅವರ ಡ್ಯಾನ್ಸ್ ನಿಮ್ಮೆಲ್ಲರಿಗೂ ಸಂತೋಷವನ್ನು ಕೊಡುತ್ತೆಂದು ಭಾವಿಸುತ್ತೇವೆ. ಥ್ಯಾಂಕ್ ಯು. ನೋಡಪ್ಪ, ಯಜಮಾನ ನೋಡ್ಬೇಕಾಗಿತ್ತು. ನಮಸ್ಕಾರ ಸರ್. ಸರ್, ನಾನು ಮನು ಅಂತ. ಮನುನೋ ತಿಮ್ಮಪ್ಪನೋ? 8 ಗಂಟೆ ಆದ್ಮೇಲೆ ನಾನು ಯಾರನ್ನು ನೋಡಲ್ಲ. ದಟ್ಸ್ ಆಲ್. ಸರ್, ಸ್ವಲ್ಪ ಲೇಟ್ ಆಯ್ತು ಸರ್. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ ಸರ್. ಬೆಂಗಳೂರು ಆದ್ರೂ ಅಷ್ಟೇ, ಮುಂಬೈ ಆದ್ರೂ ಅಷ್ಟೇ. ಟೈಮ್ ಇಸ್ ಟೈಮ್. ಗೆಟ್ ಔಟ್. ಸರ್ ಪ್ಲೀಸ್ ಸರ್, ಬೆಂಗಳೂರಿಂದ ಇನ್ಸ್ಪೆಕ್ಟರ್ ಗೋಪಣ್ಣ ಕಳಿಸಿದ್ದಾರೆ ಸರ್. ಈ ಲೆಟರ್ ಕೂಡ ಕೊಟ್ಟಿದ್ದಾರೆ ಸರ್. ಅರೆ ಮೋಹನ್,
ಸರ್ ನಾನು ಮನು ಸರ್. ಏನಯ್ಯ ಹುಡುಗಾಟ ಆಡ್ತಾ ಇದ್ಯಾ? ಅಲ್ಲ, ಒಂದು ತಿಂಗಳಿಂದ ಉಷಾ ನಿಲ್ಗೋಸ್ಕರ ಎಷ್ಟು ಹುಡುಕ್ತಾ ಇದ್ದಾಳೆ ಗೊತ್ತಾ ಮೋಹನ್? ಸರ್ ನಾನು ಮೋಹನ್ ಅಲ್ಲ ಸರ್, ಮನು ಅಂತ ಸರ್. ಸುಮ್ನೆರಪ್ಪ, ನೀನ್ ತಮಾಷೆ ಮಾಡ್ಬೇಡ. ಉಷಾ, ಇಲ್ಲಿ ನೋಡಮ್ಮ, ಯಾರು ಬಂದಿದ್ದಾರೆ ನೋಡು. ಅರೆ ಮೋಹನ್ ಸರ್, ಯಾಕೆ ಈಗ ಓಡುವುದು ಮಾರಾಯರೆ? ಅಯ್ಯೋ ನಿಂತ್ಕೊಳ್ಳಿ. ಅಯ್ಯೋ ಹಿಡಿಯೋ. ಮೋಹನ್ ಸರ್ ಓಡ್ಬೇಡಿ, ನಿಂತ್ಕೊಳ್ಳಿ ಮಾರಾಯರೆ. ಅಯ್ಯೋ ಹಿಡಿಯೋ. ಮೋಹನ್ ಸರ್ ಓಡ್ಬೇಡಿ, ನಿಂತ್ಕೊಳ್ಳಿ. ಸ್ವಾಮಿ, ಇಲ್ಲಿಂದ ಬೆಂಗಳೂರಿಗೆ ಎಷ್ಟು ಚಾರ್ಜು? 88 ರೂಪಾಯಿ ಆಗುತ್ತೆ. 88 ರೂಪಾಯಿ. ಬಂದ್ರಪ್ಪ ಬನ್ನಿ, ಬಂದ್ರಣ್ಣ ಬನ್ನಿ, ನೋಡ್ರಣ್ಣ ನೋಡಿ, ಬಂದ್ರಣ್ಣ ಬನ್ನಿ. ಮಂತ್ರತಂತ್ರ ಅಲ್ಲ, ಮಾಟ ಶೂನ್ಯ ಅಲ್ಲ, ಆಜಿ ಮಸ್ತಾನ್ ಜಾದೂನೂ ಅಲ್ಲ, ಹಾವು ಮುಂಕ್ತಿ ಜಗಳನೂ ಅಲ್ಲ, ಲೋಕಕ್ಕೆ ದೇವರು ಮನೆ ಮಹದೇಶ್ವರನ ಮಹಿಮೆ. ವಿಶೇಷ ಪೂಜೆ ಮಾಡಿ ತಯಾರಿಸಿರೋ ತಾಯ್ತಾ ಇದು. ನಿಮಗೆ ಭೂತ ಪ್ರೇತ ಪೀಡೆ ಪಿಶಾಚಿಗಳ ಕಾಟ ಇದೆಯಾ? ಸ್ನಾನ ಮಾಡಿ ಇದನ್ನ ತೋಳಲ್ಲಿ ಧರಿಸಿ, ಪೀಡೆ ಪಿಶಾಚಿ ಪರಾರಿ. ಕೆಲಸ ಇಲ್ಲದೆ ಕಷ್ಟ, ವ್ಯಾಪಾರದಲ್ಲಿ ನಷ್ಟ. ಈ ತಾಯ್ತಿನ ಕೊರಳಲ್ಲಿ ಕಟ್ಟಿ ಕೋಟ್ಯಾಧಿಪತಿಗಳಾಗಿ, ಮದುವೆ ಆಗಿಲ್ದರು ಹೆಣ್ಮಕ್ಳು ತೋಳಿನಲ್ಲಿ ಕಟ್ಟಿ 3 ತಿಂಗಳಿಗೆ ಮದುವೆ ಆಗುತ್ತೆ. ಮಕ್ಕಳಾಗಿಲ್ದರು ಸೊಂಟದಲ್ಲಿ ಕಟ್ಟಿ 9 ತಿಂಗಳಿಗೆ ಸರಿಯಾಗಿ ಗಂಡು ಮಗು ಆಗುತ್ತೆ. ಈ ತಾಯ್ತಿ ಬೆಲೆ 5 ರೂಪಾಯಿ. 5 ರೂಪಾಯಿ. ಯಾರಾದ್ರೂ ಕೈ ಎತ್ತಿ. ಒಂದು ಮೊದಲನೇ ಎಂಟ್ರಿಗೆ, ಒಂದು 2ನೇ ಎಂಟ್ರಿಗೆ 10 ರೂಪಾಯಿ. 10 ರೂಪಾಯಿ ಕೊಡಿ. ನೀವು ಬರಲ್ಲ. ರಕ್ಷಣೆ ಮಾಡಿ ಮಡಗಪ್ಪ ಮಾಯಕಾರ ಮಹಾದೇವ. ಕೋಲ್ಬಂಡೆ ಜಂಗಮರೋ ಕೋರಣ್ಯಕ್ಕೆ ದಯ ಮಾಡವ್ರೆ. ಕೋರಣ್ಯ ನೀಡಮ್ಮ ಕೋಡುಗಲಯ್ಯನಿಗೆ, ಕೋರಣ್ಯ ನೀಡಮ್ಮ ಕೋಡುಗಲಯ್ಯನಿಗೆ. ಬನ್ನಿ ಸ್ವಾಮಿ. ಅಮ್ಮ, ನನಗೆ ತುಂಬಾ ಹಸಿವಾಗ್ತಾ ಇದೆ. ನಿನ್ನೆಯಿಂದ ಊಟ ಮಾಡಿಲ್ಲ ತಾಯಿ. ಅಯ್ಯೋ, ಬನ್ನಿ ಸ್ವಾಮಿ, ಊಟ ಮಾಡಿ ಬನ್ನಿ. ಕೋಲ್ಬಂಡ ಜಂಗಮರೋ ಮಹಾದೇವ ಕೋರಣ್ಯ ನೀಡವ್ವ.
ಇನ್ನು ಸ್ವಲ್ಪ ಹಾಕಿ. ತುಪ್ಪದ ಬಟ್ಲು ಕಾಣ್ತಾ ಇಲ್ವಲ್ಲ? ಸಕ್ಕರೆ ಡಬ್ಬದ ಮೇಲೆ ಇರ್ಬೇಕು ನೋಡಮ್ಮ. ನೀನೇನು? ಅಯ್ಯೋ, ನೀನ್ ಹುಟ್ಟು ಹೊರದಾಗ ಏನಾಯ್ತಾ ನಿನಗೆ? ಮನೆ ಮನೆ ಕೋರಣ್ಯ ಭಿಕ್ಷೆ ಬೇಡ ಜಂಗಮರ ಥರ ಬಂದಿದ್ಯಲ್ಲೋ. ಹೋಗುವಾಗ ನನ್ನ ಜಂಗಮರ್ತನ ಕಳ್ಸಿದ್ಯಲ್ಲ, ಮತ್ತೆ ಇನ್ನೇನ್ ಕಾಣಿಸ್ತೀನಿ? ಅಲ್ವೋ, ಹೋದ್ ಕೆಲ್ಸ ಏನಾಯ್ತು? ಹೋದ್ ಕೆಲ್ಸ ಕಾಲ್ ಹತ್ಕೋತ್. ಹೇಳೋ ಮೇಲೆ ಅಮ್ಮ ಊಟ ಹೇಳೋ ಮೇಲೆ ಆಮೇಲೆ ತಿನ್ನೋ ಅಂತೆ. ಅಯ್ಯೋ ಹೊಟ್ಟೆ ಎಲ್ಲಿದ್ದಾರೆ ಬಿಡಮ್ಮ. ಅಯ್ಯೋ ಅಮ್ಮಮ್ಮ, ಅಮ್ಮ ಊಟ. ಅಯ್ಯೋ ಅಮ್ಮಮ್ಮ, ಅಮ್ಮ ನನಗೆ ತುಂಬಾ ಹೊಟ್ಟೆ ಹೇಳ್ತಾ ಇದೆ, ಊಟ ಕೊಡಮ್ಮ. ಯಾಕೋ ನನ್ ಹೊಟ್ಟೆ ಹುರ್ಸೋಕ್ ಹಿಂಗೆಲ್ಲ ಮಾಡ್ತೀಯಾ? ಏನಮ್ಮ ಇದು? ನೋಡಿ ಸ್ವಾಮಿ, ಕೆಲ್ಸಕ್ಕೆ ಅಂತ ಮಂಗಳೂರು ಕಳಿಸಿದ್ರೆ ಏನ್ ಗತಿಯಾಗಿ ಬಂದಿದ್ದಾನೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಕೆಲ್ಸ ಗ್ಯಾರಂಟಿ ಸಿಗುತ್ತೆ ಅಂತ ತಾಯ್ತಾ ಕೊಟ್ಟಿದ್ರು. ಕೂತ್ಕೊಳ್ಳಿ ಸ್ವಾಮಿ. ಅದನ್ನು ಕಟ್ ಕಳಿಸ್ದೆ. ಲೋ, ಆ ತಾಯ್ತಾನೆಲ್ಲ ಏನೋ ಮಾಡ್ದೆ? ಆ ತಾಯ್ತಾ ಇದರಿಂದ ತಾನ ವಾಪಸ್ ಮನೆಗೆ ಬಂದಿದ್ದು. ನೋಡಮ್ಮ, ನಂಗೆ ತುಂಬಾ ನಿದ್ರೆ ಬರ್ತಾ ಇದೆ, ರಾತ್ರಿಯಲ್ಲಿ ನಿದ್ದೆ ಇಲ್ಲ. ನೀನ್ ಊಟ ಇಲ್ದಾರೆ ಪರವಾಗಿಲ್ಲ, ಹೋಗು, ಬಾಯ್. ನೋಡಿದ್ರ ಸ್ವಾಮಿ, ಎಲ್ಲ ನನ್ ಕರ್ಮ. ಇವನ್ ಜಾತಕ ನೋಡಿ ಸ್ವಾಮಿ, ಇವನೇನು ಊರ್ಜಿತ ಆಗ್ತಾನೋ ಇಲ್ಲ ಕೆಲ್ಸ ಸಿಗೋ ಯೋಗಾನೇ ಇಲ್ವೋ? ಸರಿಯಾಗಿ ನೋಡಿ ಹೇಳಿ. ಮನೋ, ಮನೋ, ಹೇಳಪ್ಪ. ಯಾವಾಗಮ್ಮ ಯಾವ ಗರಂದಾರ ಕೆಲಸ ಇಲ್ಲ ಎದ್ದೇಳಕ್ಕೆ? ಬೇಗ ಹೇಳು. ಎದ್ದು ಸ್ನಾನ ಮಾಡಿ ಎಕ್ಕದ ಗಿಡ ಸುತ್ತಬೇಕು. ಎಕ್ಕದ ಗಿಡ? ಎಕ್ಕದ ಗಿಡಗ? ಯಾಕೆ ಹಿಂದೆ ಇರೋ ಕರಿಬೇವಿನ ಗಿಡ ಸುತ್ತಿದ್ರಾಗಲ್ವಾ? ಎಕ್ಕದ ಗಿಡ ಸುತ್ತಿದ್ರೇನೆ ಕೆಲಸ ಸಿಗುತ್ತಂತೆ. ಓಹೋ, ಎಕ್ಕದ ಗಿಡ ಸುತ್ತಿದ್ರೆ ಕೆಲಸ ಸಿಗುತ್ತೆ, ಮಾವನ ಮರ ಹತ್ತಿದ್ರೆ ಮದುವೆ ಆಗುತ್ತೆ. ಹ್ಞೂ ಕಣ. ಬುದ್ಧಿಗಿದ್ದಿಲ್ಲ ನಿನ್ಗೆ? ಯಾವ ನೋಡು ಪಂಚಾಂಗ ಶಾಸ್ತ್ರ. ಮನು ಮನು ನೋಡು, ಪುರೋಹಿತರು ಮಂತ್ರ ಬರ್ಕೊಟ್ಟಿದ್ದಾರೆ. ಇದನ್ನ ಹೇಳ್ತಾ ಎಕ್ಕದ ಗಿಡ ಸುತ್ತಿದ್ರೆ ಕೆಲಸ ಸಿಗುತ್ತಂತೆ. ಅವ್ರಿಗೆ ಹೇಳಕ್ ಹೇಳು, ನಾನೇನ್ ಪುರೋಹಿತನ ಮಂತ್ರ ಹೇಳಕ್ಕೆ? ಏನೋ ಪುರೋಹಿತರು ಅಂದ್ರೆ ಇಷ್ಟು ಕೇವಲವಾಗಿ ಮಾತಾಡ್ತೀಯಾ? ಇಷ್ಟು ಓದೋದಕ್ ಬದಲು ಪುರೋಹಿತರಾದ್ರೂ ಆಗಿದ್ರೆ ಕೆಲಸ ಅದು ಸಿಕ್ಕಿರೋದು. ಇಲ್ಲಿ ನೋಡು. ಬಿಡಮ್ಮ, ಪೇಪರ್ ಓದ್ಬೇಕು. ಇಲ್ಲಿ ನೋಡು, ನೋಡಿಲ್ಲಿ. ಪುರೋಹಿತರು ಬೇಕಾಗಿದ್ದಾರೆ, ತಿಂಗಳಿಗೆ 3,000 ರೂಪಾಯಿ ಸಂಬಳ. ಸೇರಿಕೆ ಪುರೋಹಿತನಿಗೆ 3,000 ರೂಪಾಯಿ ಸಂಬಳ. ಗ್ರಾಜ್ಯುಯೇಟ್ ಆಗಿ 1,000 ಹೋಗ್ಲಿ, 100 ರೂಪಾಯಿ ಗತಿಲ್ಲ ನಮಗೆ. ಹೋಗ್ಲಿ ಬಿಡು, ಬಾ ಸ್ನಾನ ಮಾಡಿ. ಇದೊಂದು ವಿಶೇಷ ಪ್ರಕಟಣೆ. ತಿಂಗಳಿಗೆ 3,000 ರೂಪಾಯಿ ಸಂಬಳ, ವಸತಿ ಸೌಕರ್ಯ ಉಂಟು. ಆಗಮಶಾಸ್ತ್ರ ಓದಿರುವ ಆಸಕ್ತಿ ಉಳ್ಳ ಪುರೋಹಿತರು ಅರ್ಜಿ ಹಾಕಿಕೊಳ್ಳಬಹುದು. ಓ, ಏನ್ ಸುಬ್ಬಣ್ಣಾಚಾರು, ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೇನೆ ಸ್ವಾಮಿ. ರೇಡಿಯೋಲಿ ಪುರೋಹಿತರು ಬೇಕು ಅಂತ ಬರ್ತಾ ಇದೆಯಲ್ಲ, ಅಪ್ಲೈ ಮಾಡಿದಿರೋ? ಅಯ್ಯೋ, ಅವನು ಕೊಡೋ 3,000 ರೂಪಾಯಿ ಸಂಬಳಕ್ಕೆ ಯಾರು ಹೋಗ್ತಾರೆ ಸ್ವಾಮಿ? ನೀವೇನಾದ್ರೂ ಹೋಗ್ಬೇಕು ಅಂತಿದ್ದೀರಾ? ನಾನು ಯಾಕ್ರಿ ಹೋಗ್ಲಿ? ಮದುವೆ ಮುಂಜಿ ನಾಮಕರಣ ಅಂತ 5,000 ರೂಪಾಯಿ ಸಂಪಾದನೆ ಇದೆ. ಅದನ್ ಬಿಟ್ಟು 30 ದಿನ ಅಲ್ಲಿದ್ದು ಅವ್ರು ಕೊಡೋ 3,000 ರೂಪಾಯಿಗೆ ಯಾರು ಹೋಗ್ತಾರೆ ಹೇಳಿ? ರೀ ಸುಬ್ಬಣ್ಣಾಚಾರ್ಯ, ನೀವ್ ಯಾಕೆ ಒಂದ್ ಕೆಲಸ ಮಾಡಬಾರ್ದು? ಸದ್ಯದಲ್ಲಿ ನಿಮ್ಗೆ ಯಾವ್ದು ಅಪಾಯಿಂಟ್ಮೆಂಟ್ ಇಲ್ಲದೆ ಇದ್ರೆ ನೀವೇ ಅಪ್ಲೈ ಮಾಡ್ರಿ. ಫ್ರೀ ಬೋರ್ಡಿಂಗು, ಲಾಡ್ಜಿಂಗು, ತಿಂಗಳಿಗೆ 3,000 ರೂಪಾಯಿ ಯಾರನ್ನ ಕೆಡಿಸ್ತು ಹೇಳಿ? ನೋಡ್ರಿ, ನನ್ನ ಹತ್ರ ಪರ್ಮನೆಂಟ್ ಆಗಿ 50 ಜನ ಗಿರಾಕಿಗಳಿದ್ದಾರೆ. ಅವರು ನನ್ನನ್ನ ಬಿಟ್ಟು ನಾಮಕರಣ, ಶ್ರಾದ್ದ ಏನು ಮಾಡೋದಿಲ್ಲ. ನಾನೇ ಸ್ವಂತ ವೆಹಿಕಲ್ ಇಟ್ಕೊಂಡಿದ್ದೀನಿ. ತಿಂಗಳಿಗೆ 1-2 ವಾರ ಓಡಾಡ್ಕೊಂಡು ಈಸಿಯಾಗಿ 10,000 ರೂಪಾಯಿ ಸಂಪಾದನೆ ಮಾಡ್ತೀನಿ. ಜೊತೆಗೆ ನವಧಾನ್ಯ, ಹಣ್ಣು, ಹೂವು ಎಲ್ಲ ಫ್ರೀಯಾಗಿ ಸಿಗುತ್ತೆ. ಇದನ್ನ ಬಿಟ್ಟು ಅವ್ನು ಕೂಡ 3,000 ರೂಪಾಯಿ ಜುಜುಬಿಗೆ ಯಾರು ಹೋಗ್ತಾರೆ ಹೇಳಿ? ಇದೊಂದು ವಿಶೇಷ ಪ್ರಕಟಣೆ. ಆಗಮಶಾಸ್ತ್ರ ಓದಿರುವ ಪುರೋಹಿತರು ಬೇಕಾಗಿದ್ದಾರೆ. ತಿಂಗಳಿಗೆ 3,000 ರೂಪಾಯಿ ಸಂಬಳ, ವಸತಿ ಸೌಕರ್ಯವೂ ಉಂಟು. ಆಸಕ್ತಿ ಇದ್ದವರು ಅರ್ಜಿ ಹಾಕಿಕೊಳ್ಳಬಹುದು ಅಥವಾ ಖುದ್ದಾಗಿ ಬಂದು ಭೇಟಿ ಮಾಡಬಹುದು. ವಿಳಾಸ: ಕೇಶವಯ್ಯ, ಶ್ರೀ ವೆಂಕಟೇಶ್ವರ ನಿಲಯ, ನಂಬರ್ 734, ಆಂಜನೇಯ ದೇವಸ್ಥಾನದ ರಸ್ತೆ, ಗಾಂಧಿ ಬಜಾರ್, ಬೆಂಗಳೂರು 560004. ಕೌಸಲ್ಯ, ಪುರೋಹಿತರು ಬೇಕು ಅಂತ 1 ತಿಂಗಳಿಂದ ಅನೌನ್ಸ್ ಮಾಡ್ತಾ ಇದ್ರು, ಒಂದು ಅಪ್ಲಿಕೇಶನ್ ಕೂಡ ಬರ್ಲಿಲ್ವಲ್ಲೇ? ಸರಿ ಹೋಯ್ತು ಅಲ್ರಿ. ಅಪ್ಲಿಕೇಶನ್ ಹಾಕಕ್ಕಿದೆ ಆಫೀಸ್ ಕೆಲ್ಸನ ಅಲ್ವೇ? ನೇರವಾಗಿ ಬಂದು ಭೇಟಿ ಆಗ್ಬಹುದು ಅಂತಾನು ಹಾಕ್ಸಿದ್ದೀವಲ್ಲ ರೀ. ಪುರೋಹಿತರು ಅಂದ್ಮೇಲೆ ಏಕಾಏಕಿ ಬಂದು ಕೆಲ್ಸ ಕೊಡಿ ಅಂತ ಕೇಳ್ತಾರೇನ್ರಿ? ಯಾರಾದ್ರೂ ಪರಿಚಯಸ್ಥರಿಗೆ ಒಬ್ಬ ಒಳ್ಳೆ ಪುರೋಹಿತನ ಹುಡ್ಕೊಡಿ ಅಂತ ಹೇಳ್ರಿ. ಇದೇನ್ ನನಗೆ ಗೊತ್ತಿಲ್ಲ ಅನ್ಕೊಂಬಿಟಿಯಾ? ನಾನು ಯಾರಿಗೂ ಹೇಳಿಲ್ಲ ಅನ್ಕೊಂಬಿಟಿಯಾ? ಈಗಾಗಲೇ 2 ಬ್ರೋಕರ್ಗೆ ಅಡ್ವಾನ್ಸ್ ಆಗಿ ಕಮಿಷನ್ ಕೊಟ್ಟಾಯ್ತು. ಅಡ್ವಾನ್ಸ್ ಕಮಿಷನ್? ಹೌದು ಕಣೆ, ಬ್ರೋಕರ್ ಕಮಿಷನ್.
ಈಗಿನ ಕಾಲದಲ್ಲಿ ಬಾಡಿಗೆಗೆ ಮನೆ ಬೇಕಾದ್ರೆ ಕಮಿಷನ್ ಕೊಡ್ಬೇಕು, ಸೈಟ್ ತಗೋಬೇಕಾದ್ರೆ, ಸೈಟ್ ಮಾರ್ಬೇಕಾದ್ರೆ ಕಮಿಷನ್ ಕೊಡ್ಬೇಕು. ಹಾಗೇನೆ ಪುರೋಹಿತರು ಬೇಕು ಅಂದ್ರೆ ಬ್ರೋಕರ್ ಕಮಿಷನ್ ಕೊಡೋದು ಬೇಡವೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಚ್ಚಂದಾಲಾವೃಣೀಮಹೇ ಧಾತುಂ ಯಜ್ಞಾಯ ಧಾತುಂ ಯಜ್ಞಪದಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಓರ್ಪಂಚಭೇಷಜಂ ಛನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹಸ್ರಶೀರುಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೋವಂ ವಿಶ್ವದೋ ಭಕ್ತ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ನಚ್ಚ ಭವ್ಯಂ ಉದಾಮೃತಸ್ಯನ್ನಃ ಯದಂತೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಧ್ಯಾಯಾಗ ಪುರುಷಃ ಪಾದೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಂ ತ್ರಿವಂದಿಭಿಃ ತ್ರಿಪಾದೋತ್ತರಶೇಷ ಪಾದೋ ಅಸ್ಯ ಭುವನಃ ತತೋ ವಿಶ್ವಂ ವ್ಯಕ್ತಮದೆ ಶಾಸನಾನಭೇ ಅಭಿ ತಸ್ಮಾತ್ ವಿರಾಜ ಜಾಯತ ವಿರಾಜೋ ಅಧಿಪುರುಷಃ ಸ ಜಾತೋ ಅತ್ಯಧಿಷ್ಠಿತ ಅಸ್ಮಾನುತೋ ಪ್ರಹ ಯತ್ಪುರುಷೇಣ ಹವಿಷಾ ದೇವ ಯಜ್ಞಮತನ್ವದ ವಸಂತೋ ಅಸ್ಯಾದಿಂ ನಮಸ್ಕಾರ. ತಾವು ಬ್ರೋಕರ ಪುರೋಹಿತರ? ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ರೀ, ನಿಮ್ಗೆ ಬುದ್ಧಿ ಇದೆಯೇನ್ರಿ? ಬುದ್ಧಿ? ಮರ್ತೆ. ಪುರುಷಂ ಜಾತಮಗ್ರದಃ ತೇನ ದೇವ ಮಹಾಪರಾಧವಾಯ್ತು, ಕ್ಷಮಿಸಬೇಕು. ಏ ಭಟ್ಟ, ಮಣೆ ತಗೊಂಬಾರ. ತಂದೆ ಸ್ವಾಮಿ. ಸಂಭೃತಂ ವೃಷಭಾಜ್ಯಂ ಹಾಕು ಹಾಕು ಅಲ್ಲಿ. ಕೂತ್ಕೊಳ್ಳಿ. ವಾಯುವ್ಯಾನೆ ದಯವಿಟ್ಟು ಆಚೆಯಿಂದ ಗ್ರಾಮ್ಯಾಸೆ ತಸ್ಮಾದ್ಯಜ್ಞಾ ಸರ್ವತಃ ವೃಷಸ್ಸಾಮಾನ್ಯವಗ್ನೆ ಚಂದಾಗಂಸಿ ಪ್ರಜ್ಞೆ ತಸ್ಮಾತ್ ಯಜುಸ್ತಸ್ಮಾತ್ ಜಾಯತ ತಸ್ಮಾದಶ್ವಾ ಅಜಾಯಂತ ಯೋ ಕೋಚೋಭಯಃ ಅದ್ವೇಷ್ಟ ಸರ್ವಭೂತಾನ ಮೈತ್ರಾಹ ಕರ್ಣ ಏವ ಚ ನಿರ್ಮಾವೋ ನಿರಂಕಾರಃ ಸಮದುಃಖ ಸುಖ ಕ್ಷಮೇ. ತಮ್ಮನ್ನು ನೋಡ್ತಾ ಇದ್ರೆ ಸಾಕ್ಷಾತ್ ಬೃಹಸ್ಪತಿಗಳೇನೆ ದೇವಲೋಕದಿಂದ ಇಲ್ಲಿ ಇಳಿದು ಬಂದ್ರೇನೋ ಅಂತ ಅನ್ನಿಸ್ತಾ ಇದೆ. ತಮ್ಮ ಪಾದ ಧೂಳೆಯಿಂದ ಪಾದಧೂಳಿಂದ ನಮ್ಮ ಮನೆ ಪವಿತ್ರವಾಯ್ತು ಸ್ವಾಮಿ. ತಮ್ಮ ಪರಿಚಯ ಹೇಳಿದ್ರೆ ನಮ್ಮ ಕಿವಿಗಳು ಪಾವನವಾಗುತ್ತೆ. ನನ್ನ ಪರಿಚಯ ವಶಿಷ್ಠ ಗೋತ್ರ ಕನಿಷ್ಠ ಸೂತ್ರ ವೇದಾಂತ ನಿಪುಣ ಆಗಮ ಶಾಸ್ತ್ರ ಪ್ರವೀಣ ಆಚಾರ್ಯ ಪುಟಗೋಶೀಯ. ಪುಟಗೋಸಿಯ? ರೀ, ಪುರೋಹಿತನ ಪುಟ್ಕೋಸಿ ಅಂತೀರಾ? ನಾನಲ್ವೇ, ಅವರೇ ಹೇಳಿದ್ದು. ಏನಂದ್ರಿ? ಆಚಾರ್ಯ ಷಟಗೋಪ. ಆಚಾರ್ಯ ಷಟಗೋಪರ್. ಕರ್ಣಾನಂದವಾಯ್ತು, ಕರ್ಣಾನಂದವಾಯ್ತು. ನಮ್ಮ ತಾತ ವಿಶಿಷ್ಟ ದ್ವೈತ ವಿದ್ವಾನ್ ಅಳಸಿಂಗರಾಚಾರ್ಯರು ಮೈಸೂರು ಸಂಸ್ಥಾನದ ಆಸ್ಥಾನದಲ್ಲಿ ಪಂಡಿತರಾಗಿ ಶ್ರೀಮನ್ ಮಹಾರಾಜ ಕೃಷ್ಣರಾಜೇಂದ್ರ ಒಡೆಯರ್ ಜೊತೆ ಒಡೆ ತಿಂತಾ ಇದ್ರು. ನಮ್ಮ ತಂದೆ ಉಭಯ ವೇದಾಂತ ಕೇಸರಿ ಹೋಬಳ ನರಸಿಂಹಾಚಾರ್ಯರು ಲೋಂಡಾ ಮಹಾರಾಜರ ಜೊತೆ ಬೋಂಡಾ ತಿಂತಿದ್ರು. ಮಹಾರಾಜರ ಜೊತೆ ಬೋಂಡ ತಿಂತ ಇದ್ರ? ಅವ್ರು ಎಂಥ ಘನ ಪಂಡಿತರಾಗಿರ್ಬೇಕು ಸ್ವಾಮಿ. ಹುಡುಗಾಟವೇ. ನಮ್ಮ ಚಿಕ್ಕಪ್ಪ ಚತುರ್ವೇದ ವಿಚಕ್ಷಣ ವಿಶ್ವಕ್ಸೇನ ದೇಶಿಕರು ಪುರಿ ಜಗನ್ನಾಥರ ಸನ್ನಿಧಿಲಿ ಪೂರಿ ತಿಂತಾ ಇದ್ರು. ಎಂಥ ಮಹಾಮಹಿಮರು ಸ್ವಾಮಿ. ನನ್ನ ಪರಿಚಯ ಸಾಕ, ಇನ್ನು ಬೇಕಾ? ಸಾಕು ಸಾಕು, ಹೊಟ್ಟೆ ತುಂಬ ಹೋಯ್ತು. ತಾವು ನಮ್ಮನೆ ಪುರೋಹಿತರಾಗಿದ್ಕೊಂಡು ನಮ್ಮನ್ನ ಅನುಗ್ರಹಿಸ್ಬೇಕು. ಐ ಆಮ್ ಸೋ ಸಾರಿ, ನಾನ್ ಹಾಗೆಲ್ಲ ಯಾರ ಮನೇಲಿ ಪುರೋಹಿತರಾಗಿರೋದಿಲ್ಲ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿಸಿ. ಎಲ್ಲಿ ಕೈ ನೀಡಿ. ಜ್ಯೋತಿಷ್ಯ ಹೇಳ್ತಾರೆ ಅಂತ ಕಾಣುತ್ತೆ. ಇದೇನ್ ಸ್ವಾಮಿ, ಕೈ ನೀಡಿದ್ರೆ ಚೊಂಬಿಟ್ರಿ? ಈ ಚಂಬು ತಿರುಪತಿ ಚಂಬು, ಇದ್ರ ಒಳಗಡೆ ಇರೋದು ಪಾಪನಾಶಿನಿ ತೀರ್ಥ. ಎಲ್ಲಿ ಸ್ವಲ್ಪ ಕೊಡಿರಿ. ವೆಂಕಟರಮಣ ಏನ್ ಹೇಳ್ತಾನೋ ಗೊತ್ತಾಗ್ತಿಲ್ವೇ? ಆಹಾ, ನೋಡಿ, ಈ ತೀರ್ಥ ಸಿಹಿ ಆಗಿದೆ ಉಪ್ಪಾಗಿದೆ ಹೇಳಿ. ಸಿಹಿ ಆಗಿದ್ರೆ ನಿಮ್ಮಲ್ಲಿ ಪುರೋಹಿತರ ಕಾರ್ಯ ನಿರ್ವಹಿಸ್ತೀನಿ, ಉಪ್ಪಾಗಿದ್ರೆ ನಿಮ್ ಮುಖ ದರ್ಶನ ಮಾಡದೆ ಹೊರಟೋಗ್ತೀನಿ. ಸ್ವಾಮಿ, ತೀರ್ಥ ಸಿಹಿಯಾಗಿ. ಹಾಗಾದ್ರೆ ಆ ಚೊಂಬ ನಿಮ್ ಕೈಲೇ ಇರ್ಲಿ, ನಾನ್ ನಿಮ್ ಮನೇಲಿ ಪುರೋಹಿತನಾಗಿರ್ತೀನಿ. ಸ್ವಾಮಿ, ನಮ್ಮ ಜನ್ಮ ಸಾರ್ಥಕವಾಯ್ತು. ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು. ಸದಾ ನಾಸ್ತಿಕರಾಗದೆ ಆಸ್ತಿಕರಾಗಿರಿ. ಆಗ್ಬಹುದು ಸ್ವಾಮಿ, ಆಗ್ಬಹುದು. ಶುಭಮಸ್ತು. ತಮ್ಮ ಸ್ನಾನ, ಸಂಧ್ಯಾ ವಂದನೆ, ಮಡಿ, ಜಪ, ತಪ ಇದಕ್ಕೆಲ್ಲ ಹಿಂದೆ ಗೆಸ್ಟ್ ಹೌಸ್ ಇದೆ, ಅದನ್ನ ನಿಮ್ಗೆ ಬಿಟ್ಕೊಟ್ಬಿಡ್ತೀವಿ. ಗೆಸ್ಟ್ ಹೌಸ್ ಅಲ್ಲಿ ಯಾರು ಇಲ್ಲ ತಾನೆ, ನಾನು ಅಜನ್ಮ ಬ್ರಹ್ಮಚಾರಿ.
ಓಕೆ ಓಕೆ. ಅಮ್ಮ, ಒಂದ್ ಗುಡ್ ನ್ಯೂಸ್, ನನಗೆ ಕೆಲಸ ಸಿಕ್ಬಿಡ್ತು. ರಾಘವೇಂದ್ರ, ಈಗ್ಲಾದ್ರೂ ಕಂಡ್ಬಿಟ್ಟಿಯಲ್ಲಪ್ಪ. ಎಲ್ಲಪ್ಪ ಕೆಲ್ಸ? ಹೆಚ್ಚೆ ಇಲ್ಲಲ್ಲ, ಹೆಚ್ಚಂತ ಇಲ್ಲ, ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಇಲ್ಲ. ಯಾವ್ದ್ರಲ್ಲೂ ಅಲ್ಲ, ಬ್ಯಾಂಕ್ನಲ್ಲಿ. ಬ್ಯಾಂಕ್ ಯಾವ ಬ್ಯಾಂಕು? ಅದೇನಮ್ಮ, ಆ ಸರ್ಕಲ್ ಇದೆಯಲ್ಲ, ಆ ಬ್ಯಾಂಕಲ್ಲಿ. ಟೆಂಪರರಿನೋ ಪರ್ಮನೆಂಟೋ? ಈಗ ಸದ್ಯಕ್ಕೆ ಟೆಂಪರರಿ, ಹೋಗ್ತಾ ಹೋಗ್ತಾ ಅದೇ ಪರ್ಮನೆಂಟ್ ಆಗುತ್ತೆ. ಸಂಬಳ ಎಷ್ಟು? 3,000 ರೂಪಾಯಿ. 3,000? ಇಷ್ಟು ವರ್ಷ ಸರ್ವಿಸ್ ಮಾಡಿ ನನಗೆ ಅಷ್ಟು ಸಿಕ್ಕಲ್ಲ. ಸ್ಟಾರ್ಟಿಂಗ್ ಅಲ್ಲಿ 3,000. ನಡಿ ನಡಿ, ನನಗೂ ಒಂದ್ ಕೆಲಸ ಅಲ್ಲೇ ಕೊಡಿಸ್ಬಿಡು. ಚೆನ್ನಾಗಿ. ಕೋಡ್ ಬಳೆ ಮಾತ್ರ ಮುಟ್ಬೇಡ. ಅಂಕಲ್, ಸ್ಟಾರ್ಟಿಂಗ್ ಎಲ್ಲ 3,000 ರೂಪಾಯಿ ಸಂಬಳ ಅಲ್ಲ, ಸರ್ವಿಸ್ ಆದ್ಮೇಲೆ ಈಗ ಸ್ವಲ್ಪ ಕಮ್ಮಿನೇ ಇರುತ್ತೆ. ಕಮ್ಮಿನೋ ಜಾಸ್ತಿನೋ ಕೆಲ್ಸ ಅಂತ ಒಂದ್ ಸಿಕ್ತಲ್ಲ, ಬಾ ಕೈ ಕಾಲ್ ಮುಖ ತೊಳ್ಕೊಂಡು ದೇವ್ರಿಗೊಂದು ಕಡ್ಡಿ ಹಚ್ಚಿ ನಮಸ್ಕಾರ ಮಾಡ. ಅದೆಲ್ಲ ನೀ ಮಾಡೋ, ಸದ್ಯ ಊಟ ಹಾಕ್ಬಿಡು. ಸರಿಪ್ಪ, ಬಾ ಗೋಪಣ್ಣ, ಊಟ ಮಾಡು. ಊಟಕ್ಕೆ ಓಕೆ. ಬನ್ನಿ ಅಂಕಲ್, ಬೇಗ. ಬನ್ನಿ ಪುರೋಹಿತ್ರೆ, ಇನ್ನು ಪೂಜೆ ಶುರು ಮಾಡ್ತೀರಾ? ಆಯ್ತಮ್ಮ, ಕೊಡಿ. ಬನ್ನಿ, ನೀವು ಪೂಜೆ ಶುರು ಮಾಡಿ. ಆಯ್ತು. ಏನಪ್ಪ ಇದು, ನಮ್ ದೇಶದಲ್ಲಿ ಇಷ್ಟೊಂದು ದೇವರಾಯ್ತಾನೆ. ಅಯ್ಯೋ, ಅದಕ್ಕೆ ನಮ್ ದೇಶ ಈ ಗತಿಗೆ ಬಂದಿರೋದು. ಅಯ್ಯೋ, 33 ಕೋಟಿ ದೇವತೆಗಳು ಇಲ್ಲೇ ಇದಾವಲ್ಲಪ್ಪ. ಇವರಿಗೆಲ್ಲ ಪೂಜೆ ಮಾಡೋದ್ರೊಳಗೆ ನನ್ ತಿಥಿ ಆಗ್ಬಿಡುತ್ತೆ ಅಷ್ಟೇ. 3,000 ರೂಪಾಯಿ ಸಂಬಳ ಈಸಿನಾ? ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ಭಯ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ಹವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೇಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಪ್ರಭು ವಿಷ್ಣುಂ ಮಹಾವಿಷ್ಣುಂ ಪ್ರಭು ವಿಷ್ಣು ಮಹೇಶ್ವರಂ. ಓಂ ಹಿರಣ್ಯಭಾತ್ರಂ ಭದ ಆಪೋರ್ಣಂ ದಧಾತಿ ಮದಿವ್ಯಾಸಾನೇತಿ ಏಕಧಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಷ್ಟೇಜೋ ದಧಾತಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಓಂ ವಿಷ್ಣವೇ ನಮಃ, ಓಂ ಮತ್ಸೂದನಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಶ್ರೀಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ. ಮುಗಿತು ಅಪ್ಪ. ವಿಷ್ಣುವೇ ನಮಃ. ಸ್ವಾಮಿ, ನೈವೇದ್ಯ ರೆಡಿಯಾಗಿದೆ. ನೈವೇದ್ಯಕ್ಕೆ ಏನ್ ಮಾಡಿದೀರಾ? ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಕ್ಯಾರೆಟ್ ಅಲ್ವಾನಾ? ದೇವ್ರು ಮೆಚ್ಕೋತಾಳೆ. ಪುರೋಹಿತ್ರೆ, ಏನಮ್ಮ? ಪುರೋಹಿತ್ರೆ, ಹಾಲಲ್ಲಿ ಪೂಜೆ ಮುಗಿಸಿದ್ರೆ? ಓಹೋ, ಅಲ್ಲಿ ಬೇರೆ ದೇವರಿದ್ದಾರಾ? ಆಯ್ತು ಆಯ್ತು. ಭಟ್ರೆ, ಪುರೋಹಿತ್ರಿಗೆ ಹಾಲನ್ನು ದೇವ್ರು ತೋರಿಸಿ. ಆಯ್ತಮ್ಮ. ಆಯ್ತು ಇವತ್ತ? ಸರಿ ಸರಿ, ಆಗಬಹುದು. ಈ ಫೋಟೋಗೂ ಪೂಜೆ ಮಾಡಿ. ಸರಿ. ಏನ್ ಸ್ವಾಮಿ ಇದು? ಕೃಷ್ಣಾಯ ನಮಃ, ಕೇಶವಾಯ ನಮಃ, ಕೇಶಿತ್ರವೇ ನಮಃ, ಪುಂಡರೀಬೇಕ್ಷಾಯ ನಮಃ,
दामोदराय नमः जगन्नाथाय नमः जगत्कर्त्रे नमः जगत्प्रियाय नमः नारायणाय नमः नरध्वंसिने नमः तुलसीवल्लभाय नमः अपाराय नमः महाविष्णवे नमः हरिद्रपूजा समर्पयामि कुङ्कुमचूर्णं समर्पयामि अक्षतां समर्पयामि पुष्पमालिकां समर्पयामि पुष्पै ಇನ್ನೂ ಇದೆ ಬನ್ನಿ. ಆಹಾ. ಸ್ವಾಮಿ ಇನ್ನೂ ದೇವ್ರ ಫೋಟೋ ಇದೆ, ಪೂಜೆ ಮಾಡಿ. ಪೂಜೆ ಆಗೋವರೆಗೂ ಅಮ್ಮ ಅವ್ರು ಊಟ ಮಾಡೋದಿಲ್ಲ. ओम सुमुखाय नमः एकदन्ताय नमः कपिलाय नमः गणेशाय नमः विघ्नराजाय नमः विनायकाय नमः दैतमात्राय नमः मुनिस्तुताय नमः भक्त विघ्न विनायकाय नमः सर्वेश्वराय नमः शंकराय नमः नित्याय नमः भवाय देवाय नमः. ಹೌದಾ? ಓಹೋ, ಅನ್ಕೊಂಡೆ ಇದೇನೆಲ್ಲ ದೇವ್ರಿಗೂ ಕಿರೀಟ ಇದೆ, ಈ ದೇವ್ರಿಗೆ ಮಾತ್ರ ಕಿರೀಟ ಇಲ್ವಲ್ಲ ಅಂತ. ಆದ್ರೂ ಇದು ಒಂಥರ ಮಾಡ್ರನ್ ದೇವ್ರಂತ 2 ಅಕ್ಷತೆ ಕಳಾಕ್ಬಿಟ್ಟೆ. ಅವರು ಚಿಕ್ಕಮ್ಮನವರು ಸ್ವಾಮಿ, ರೇವತಿ ಅಂತ. ರೇವತಿ ಅಂತ. ಅಲ್ಲಿ ನೋಡಿ ಅವರೇ ಬಂದ್ಬಿಟ್ರು. ओम कृष्णाय नमः ओम केशवाय नमः ओम राजीवलोचनाय नमः ओम रंजन्ये नमः ओम रमणाय नमः ओम रामाविलोचनाय नमः ओम सर्वाय नमः ओम सर्वेश्वराय नमः ओम नित्याय नमः ओम शुद्धाय नमः ओम ज्ञानात्मने नमः ओम वैराग्याय नमः ओम तत्पुरुषाय नमः. ಯಾಕಮ್ಮ ಯಾಕೆ ಗೊತ್ತಾ ಇದ್ಯಾ? ಏನಾಯ್ತು ಹುಡುಗೆ? ಅವರು ನಮ್ಮನೆಗೆ ಹೊಸ್ತಾಗಿ ಬಂದಿರೋ ಪುರೋಹಿತ್ರಮ್ಮ. ಯಾವ ಜೋನಿಂದ ಹಿಡ್ಕೊಂಡ್ ಬಂದ್ರಿ ಪ್ರಾಣಿನ? ಬಾಯಿ, ದೊಡ್ಡವ್ರ ಎದುರಿಗೆ ತಲಹಟೆ ಮಾತಾಡ್ತೀಯ. ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೋ. ಪುಗ್ಸಟ್ಟೆ ಗಂಡ ಹೊಟ್ಟೆ ತುಂಬಾ ಉಂಡ ಅಂತ ಸಂಬಳ ಕೊಡೋದಲ್ಲದೆ ಸಾಷ್ಟಾಂಗ ಬೇರೆ. ಹಾಸ್ಪಿಟಲ್ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡೋ ನನಗೆ 3,000 ರೂಪಾಯಿ ಸಿಗೋಲ್ಲ. ಬುದ್ಧಿ ಇದೆಯಾ ನಿಮ್ಗೆ? ನೀನ್ ಹೋಗಿ ದುಡಿಬೇಕು ಅಂತ ಯಾರ ಹೇಳಿದವರು? ನಾವೆಷ್ಟ್ ಹೇಳಿದ್ರು ಕೇಳ್ದೆ, ನಮ್ ಮಾತಿಗೆ ಬೆಲೆ ಕೊಡದೆ ನೀನೇ ತಾನೇ ಕೆಲ್ಸಕ್ಕೆ ಹೋಗ್ತಿರೋದು. ನಮಗೆ ಇಷ್ಟ ಹಾಸ್ತಿರುವಾಗ ನೀನ್ ಯಾಕೆ ದುಡಿಬೇಕು? ಹಾಗಂತ ಪ್ರಪಂಚದಲ್ಲಿರೋ ದೇವ್ರನ್ನೆಲ್ಲ ಮನೆ ತುಂಬಾ ಇಟ್ಕೊಂಡು ಸಂಬಳ ಕೊಟ್ಟು ಪೂಜೆ ಮಾಡಿಸ್ಬೇಕು ಅಂತೀಯಾ? ನೀನು ನಿಮ್ ದೇವ್ರು ನಿಮ್ ಪುರೋಹಿತರು. ಅಯ್ಯೋ ನೋಡಿದ್ರ 4 ಅಕ್ಷರ ಕಲ್ಸೋದಿಕ್ಕೆ ನಮ್ಗೆ ಬುದ್ಧಿ ಹೇಳಕ್ ಬರ್ತಾಳೆ. ಪುರೋಹಿತ್ರೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಮೂರ್ತಿ, ಏನದು? ಅದು ನಿನ್ಗೆ 2 ಸಾರಿ ವಾರ್ನಿಂಗ್ Sorry, ಮಾಡಿದ್ದೀನಿ. doctor. ಮತ್ತೆ ಅದೇ ಕೆಲಸ ಮಾಡಿದ್ಯಾ? ನಾಚಿಕೆ ಆಗಲ್ಲ ನಿಂಗೆ ಕಳ್ತನ ಮಾಡೋಕೆ? ಇನ್ನೊಂದ್ಸರಿ ಮಾಡೋದಿಲ್ಲ. ಏನದು? ನೋಡಿ ಸರ್, ಹಾಸ್ಪಿಟಲ್ ಮೆಡಿಸಿನ್ಸ್ ನ ಕಳ್ತನದಿಂದ ಮಾರ್ತಾ ಇದ್ದಾನೆ. ಇವು ರಾಸ್ಕಲ್ ಎಷ್ಟು ದಿನದಿಂದ ಇಂಥ ಕೆಲಸ ಮಾಡ್ತಾ ಇದ್ಯಾ? ಸಾರಿ ಸರ್, ನಿನ್ನ ಡ್ಯೂಟಿಯಿಂದ ಡಿಸ್ಮಿಸ್ ಮಾಡಿದೀನಿ. ಗಾಡ್ ಪ್ಲೀಸ್ ಸರ್, ಶಟ್ ಅಪ್. ಆಫೀಸಿಗೆ ಕರ್ಕೊಂಡು ಬನ್ನಿ. ಏನಿದು ಅಡಚಣೆ? ರಸ್ತೆ ರಿಪೇರಿನಾ? ಗೋವಿಂದ ನಾರಾಯಣ ಶ್ರೀಹರಿ, ಅಪಾಯದ ವಾಸನೆ. ಓಂ ಶ್ರೀ ಆಂಜನೇಯಾಯ ನಮಃ. ಓಂ ಮಹಾವೀರಾಯ ಅಯ್ಯೋ, ನಮಃ. ಓಂ ಹನುಮ ರೀ, ಸಾಕ್ ನಿಲ್ಲಿಸ್ರಿ. ರೌಡಿಗಳು ಬಂದಿದ್ದಾರೆ, ನೀವು ಮಂತ್ರ ಹೇಳ್ತಿದ್ದೀರಲ್ಲ. ಅಯ್ಯೋ, ಛೆ. ನನ್ನ ಮಂತ್ರನ ಹೇಳ್ತೀರಾ? ಇದೇನು ಸಾಮಾನ್ಯವಾದ ಮಂತ್ರನ? ಆದಿತ್ಯ ಹೃದಯ ಈ ಮಂತ್ರನ ಪಠಿಸ್ರೆ ಶತ್ರು ಪಲಾಯನ. ಏನೈನವ್ರೆ, ಅವಳು ಬಾಡಿ ಗಾರ್ಡ ನೀವು? ಗಾಡಿ ಬೋರ್ಡು. ಬಿಳಿಜುಟ್ಟು ಗೂಟ್ನಾಮ ಜೋರಾಗೈತೆ.
ಬಾರೆ ಮೇರೆ ದರಿಯಾ ದೌಲತ್, ಯಾಕೆ ಬೆದರಿದ್ ಬೇಕಿಂತಾರ ಮುದ್ರಕೊಂಡ್ ಕೂತಿದ್ಯಮ್ಮ? ಬಾಸ್ಟರ್ಸ್, ನನ್ ಮೈ ಮೇಲೆ ಏನಾದ್ರೂ ಕೈ ಇಟ್ರೆ ನೋಡು. ಇಟ್ರೆ ಏನಾಯ್ತದೆ? ಚುಮ್ ಅಂತ ಮಜಾ ಕೊಡುತ್ತೆ. ನಾನ್ ಯಾರು ಗೊತ್ತೇನ್ರೋ? ಗೊತ್ತು ಕಣೆ, ಕುತುಬ್ ಮಿನಾರ್. ನೀನ್ ಹುಚ್ಚಾಸ್ಪತ್ರೆ ರೇವತಿ ಅಂತ. ರೇವತಿ ಇವತ್ತು ದ್ರೌಪದಿ ನೋಡ್ತೀವಿ. ಅವರೆಲ್ಲ ಮನೆಗೆ ಹೋದ್ರು. ನೀವಿವತ್ ನನ್ ಮಾನ ಕಾಪಾಡಿದ್ರಿ. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ಉಪಕಾರ ಏನ್ ಬಂತು? ನನ್ನ ಕರ್ತವ್ಯ. ನಿಮ್ ಮನೆಗೆ ಹೋಗಿ. ನೀವು ನಮ್ ಜೊತೆ ಬನ್ನಿ. ಹೀಗೇನ್ ನೀವ್ ಹೆದರ್ಕೋಬೇಕಾಗಿಲ್ಲ, ಒಬ್ಬರೇ ಹೋಗ್ಬೋದು. ಹೆದರಿಕೆ ಅಲ್ಲ, ನಮ್ ಮನೆಗ್ ಬಂದು ಒಂದ್ ಕಪ್ ಕಾಫಿ ತಗೋಬೋದಲ್ಲ. ಬನ್ನಿ ಪ್ಲೀಸ್, ಕಮ್. ಇಟ್ಸ್ ಆಲ್ ರೈಟ್. ನಿಮ್ ಮನೆಗೆ ಬಂದು ಒಂದ್ ಲೋಟ ಕಾಫಿ ಏನು ನೈವೇದ್ಯನೇ ತಿಂತೀನಿ. ನೈವೇದ್ಯ? ಅದೇ ಇನ್ನೊಂದಿನ ನಾನ್ ನಿಮ್ ಮನೆಗ್ ಬಂದಾಗ ನೀವು ಕೊಡೋ ಟಿಫನ್ನೇ ನನಗ್ ನೈವೇದ್ಯ. ನೀವ್ ಯಾಕೆ ನಮ್ಮ ಮನೆಗೆ ಬರ್ತೀರಾ? ನಮ್ ಮನೆ ಗೊತ್ತಾ? ಓಹೋ, ನನಗ್ ನೀವು ಗೊತ್ತು, ನಿಮ್ ಹೆಸರು ಗೊತ್ತು, ನಿಮ್ ಮನೆ ಗೊತ್ತು. ರೇವತಿ, ಇಟ್ಸ್ ಎ ಸ್ವೀಟ್ ನೇಮ್ ಅಲ್ಲ? ಐ ಲೈಕ್ ಯು ರೇವತಿ. ರೇವತಿ, ಎಲ್ಲಿ ಎಲ್ಲಿ ಅವರೆಲ್ಲ? ಅರವಡಿಗಳೆಲ್ಲ ಓಡೋದ್ರ? ಎಲ್ಲಿ? ಉತ್ತರ ಕುಮಾರ ಹೇಳಿ ಹಾಗೆ ಓಡ್ ಹೋಗ್ಬಿಟ್ಟು ಈಗ ಬಂದು ನನ್ ಮುಂದೆ ಪೌರುಷ ತೋರಿಸ್ತಿದ್ದೀರಲ್ಲ. ನಾನು ಹೇಳಿನ? ಬರೀ ಹೇಳಿ ಅಲ್ಲ, ರಣ ಹೇಳಿ. ರೇವತಿ, ನೀವು ನನ್ನ ಅವಮಾನ ಮಾಡ್ತಿದ್ದೀರಾ? ಸಾಕ್ ಸುಮ್ನಿರಿ. ಆ ರೌಡಿಗಳು ಬಂದಾಗ ಹಾಗೆ ಓಡೋದ್ರಲ್ಲ, ಆ ಅವಮಾನ ಸಾಲ್ದ? ನಾನು ಓಡೋದ್ನ? ನಾನು ಯಾಕೆ ಹೋದೆ ಗೊತ್ತಾ? ನೋಡಿ ಅಲ್ಲೇ ನೋಡ್ರ ಮನೆ ಊರೆಲ್ಲ ಲೂಟಿ ಆದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರು ಅಂದ ಹಾಗೆ
ಈಗ ಪೊಲೀಸ್. ಅಯ್ಯೋ ನೀವ್ ಒಂಟಿಯಾಗಿದೆ ಸ್ಥಳದಲ್ಲಿ ಇರ್ತೀರ ಅಂತ ಅವ್ರಿಗೆ ಮೊದಲೇ ಗೊತ್ತಿರುತ್ತಾ? ಎಲ್ಲ ಆದ್ಮೇಲೆ ಪೊಲೀಸ್ನವ್ರು ಬರೋದು. ಸರ್ ನೋಡಿ, ಮತ್ತೆ ಇದೇ ತರ ಆದ್ರೆ ನಿಮ್ಗೆ ಮೊದಲೇ ತಿಳಿಸ್ಬಿಡ್ತೀನಿ. ಕೆಂಡಲ್ ಮಾಡ್ತಾ ಇದೀಯಾ? ಏನೋ 500 ಅಂತ ಬಿಟ್ಟಿದ್ದೀನಿ. ಇಲ್ದೆ ಹೋಗಿದ್ರೆ ನಿನ್ನ ಒದ್ದು ಒಳಗಾಕಿ ಏರೋಪ್ಲೇನ್ ಎತ್ತಿಸ್ತಾ ಇದ್ದೀನಿ. ಏರೋಪ್ಲೇನ್ ಬೇಡಿ ಸರ್, ಅಮ್ಮ ಅವ್ರ ಕಾರಿದೆ. ಬನ್ನಿ ಅಮ್ಮರೇ. ಮಹಾವಿಷ್ಣು ಮಹಾಗಣಪತಿ ಮಹಾಲಕ್ಷ್ಮಿ ಪ್ರಸಾದ ಫಲ ಸಿದ್ಧಿರಸ್ತು ಇಷ್ಟಕಾಮ್ಯಾರ್ಥ ಫಲ ಸಿದ್ಧಿರಸ್ತು. ಇಲ್ಲಿಗೆ ಯಾಕ್ರಿ ಬಂದ್ರಿ? ನಿಮ್ ಪ್ರಸಾದ ನಂಗೇನ್ ಬೇಕಾಗಿಲ್ಲ, ಹೋಗಿ. ನಾನು ಪ್ರಸಾದ ಕೊಡ್ಲಿಕ್ ಬರ್ಲಿಲ್ಲ, ಪತ್ರ ಕೊಡ್ಲಿಕ್ ಬಂದಿದ್ದೀನಿ. ಹ, ಪತ್ರ ಪುಷ್ಪ ಎಲ್ಲ ಕೆಳಗಡೆ ಇದಾರಲ್ಲ, ನಿಮ್ ಕಾಲಿಗೆ ಬಿದ್ದು ಪೂಜೆ ಮಾಡೋ ಭಕ್ತರು, ಅವರು ಕೊಡಿ. ನೀನು ನನ್ನ ಭಕ್ತಳಲ್ಲವೇ ಹರಣಾಕ್ಷಿ? ಅವರು ನನ್ನ ಕಾಲಿಗೆ ಬಿದ್ದು ಪೂಜೆ ಮಾಡ್ತಾರೆ, ನೀನು ನಿನ್ನ ಮನಸ್ಸಲ್ಲೇ ನನ್ನ ಧ್ಯಾನ ಮಾಡುವೆ, ಹೌದೋ ಅಲ್ವೋ? ವಾಟ್? ಬೋಟ್ ಕೊಡಿದ್ದ ಕೋಪ ಬೇಕಿ ಕೋಮಲಾಂಗಿ. ನಾನು ಕೊಡಕ್ ಬಂದಿರೋದು ಪುಷ್ಪ ಪತ್ರವಲ್ಲ, ಪತ್ರ ಅಂದ್ರೆ ಕಾಗದ, ಲೆಟರ್. ಯು ನಾನ್ಸೆನ್ಸ್! ನನಗೆ ಲೆಟರ್ ಕೊಡೋಷ್ಟು ಮುಂದುವರೆದಿದ್ದೀರಾ? ಏನೇ ಮಾಡ್ತೀನಿ. ಅಮ್ಮ ಅಮ್ಮ, ಹೇಳೋ, ನಿಮ್ಮ ಅಪ್ಪನಿಗೆ ಹೇಳೋ, ನಿಮ್ಮ ಅಮ್ಮನಿಗೆ ಹೇಳೋ. ನಾನೇ ಹೇಳ್ಬಿಡೋಣ ಅಂತ ಇದ್ದೆ, ಆದ್ರೆ ನಿನಗೆ ಮೊದಲು ತಿಳಿಸ್ಬಿಡೋಣ ಅಂತ ಬಂದೆ. ಯಾಕೆಂದ್ರೆ ಲೆಟ್ರು ನಂದಲ್ಲ, ಯಾರೊಬ್ಬ ಮನೆಗೆ ಬಂದಿದ್ದ, ಅವನ ಹೆಸರೇನೋ ಮನೋಹರ ಅಂತೆ. ಅವ್ರು ಲೆಟರ್ ಕೊಟ್ಟಿದಾರಾ? ಲೆಟರ್ ಕೊಡ್ರಿ. ಇಲ್ಲ ಇಲ್ಲ, ಪ್ಲೀಸ್ ಲೆಟರ್ ಕೊಡ್ರಿ. ಅಮ್ಮೋರೇ ಪ್ಲೀಸ್ ಕೇಶವರೇ ಬನ್ನಿ. ಕರಿಬಿಡಿ ಪ್ಲೀಸ್, ಲೆಟರ್ ಕೊಡಿ. ಅಯ್ಯೋ ನೋಡಿ, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ. ರೀ, ಅಯ್ಯೋ, ಹೆಣ್ಮಕ್ಳ ಹತ್ರ ಕಿರ್ಚ್ಬೇಡಿ. ದೂರ ಇರಿ. ಲೆಟರ್ ಕೊಡಿ, ಏನಪ್ಪ, please. ಹೆಣ್ಮಕ್ಳು ನಿಮ್ ಗಮನ. ಇಲ್ವೇ? ಇಲ್ಲಿ ನೋಡಿ. ಸ್ವಾಮಿ, ನೋಡ್ರಿ. ಕೂತ್ಕೊಳ್ಳಿ. ಅಯ್ಯೋ, ಅವ್ರು ನನ್ ಫ್ರೆಂಡ್ ರೀ. ಅವನ್ ಫ್ರೆಂಡ? ನೋಡಕ್ ಒಳ್ಳೆ ಪರೋಡಿ ಇದ್ದಂಗಿದಾನೆ. ಆ ಪುಂಡ ನಿನ್ನ ಫ್ರೆಂಡ? ಹೌದು ರೀ, ನನ್ ಫ್ರೆಂಡು. ಆ ಲೆಟರ್ ಕೊಡಿ. ಏನ್ ಬರ್ದಿದಾರೋ ಏನೋ. ಇನ್ನೇನು ಬರ್ದಿರ್ತಾನೆ, ನಿನ್ನ ಹಾಗೆ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಪತ್ರ ಬರ್ದಿರ್ಬೇಕು. ಅವ್ನ್ ನೋಡಿದ್ರೆ ಒಂಥರ ರೌಡಿ ತರ ಕಾಣ್ತಾನೆ, ಆದ್ರೂ ಅವನಿಗೆ ನನ್ನ ವಿಷಯ ಗೊತ್ತಿಲ್ಲ. ಅವನ್ ತಾರಾಮಯ್ಯ ಅನ್ನೋದು ನನ್ನ ಹತ್ರ ಆಡಿದ್ರೆ ಅವನ್ನ ಚೂಮಂತ್ರ ಹಾಕಿ ಮಾಯ ಮಾಡ್ಬಿಡ್ತೀನಿ. ಜಾಯ್ ವಿಶ್ವಾಮಿತ್ರ. ಮಾಯ ಮಂತ್ರ ಎಲ್ಲ ಆಮೇಲೆ ಇರ್ಲಿ, ಮೊದಲು ಲೆಟರ್ ಕೊಡಿ. ಗಟ್ಟಿಯಾಗೋದಿ, ನನಗೂ ಸ್ವಲ್ಪ ಕೇಳಿ. ಮೊದಲು ನೀವು ಹೋಗಿ. ಹೋಗ್ಬೇಕಾ? ಹಾ. ಅಮ್ಮೋರೇ, ಅಯ್ಯೋ ಪ್ಲೀಸ್ ಬೇಡಿಪ್ಪ, ನೀವು ಹೋಗಿ. ಏನೋ ಇಷ್ಟು ಕೇಳ್ಕೊತಾ ಇದ್ರಿಂದ ಹೋಗ್ತಾ ಇದ್ದೀನಿ, ನಾಳೆ ಬರ್ತೀನಿ. ಅದೇನ್ ಬರ್ತಿದ್ದ ಅಂತ ಕರೆಕ್ಟ್ ಹೇಳ್ಬಿಡಿ. ಹಾ. ಕೇಶವಾಯ ಹೇಳ್ತೀನಿ. ನಮಃ. ಡಿಯರ್ ರೇವತಿ, ಆ ದಿನ ನಿನ್ನ ಮೊದಲನೇ ಭೇಟಿ ಆದಾಗಿನಿಂದ ನಿನ್ನದೇ ನೆನಪು, ಕನಸಿನಲ್ಲೂ ನಿನ್ನದೇ ಧ್ಯಾನ. ಈ ದಿನ ಸಂಜೆ 5 ಗಂಟೆಗೆ ಮನು, ಐ ಲವ್ ಯು. ನಮಸ್ಕಾರ ರೇವತಿ ಅವ್ರಿಗೆ. ನಿಮ್ಮನ್ ಯಾರು ಇಲ್ಲಿ ಬರಕ್ ಹೇಳಿದ್ದು? ಐ ಆಮ್ ಸೋ ಸಾರಿ ರೇವತಿ. ಅವತ್ತು ಆ ಕಾಗದ ಕೊಟ್ಟ ಪುಂಡನ ಮೇಲೆ ನನಗೆ ಡೌಟು. ನಾನು ಪೊಲೀಸ್ ಕರ್ಕೊಂಬರೋ ಅಷ್ಟರಲ್ಲಿ ನಿಮ್ಮ ಮನಸ್ಸನ್ನ ಅವನ ಕೆಡಿಸಿರ್ಬೇಕು, ಹೌದೋ ಅಲ್ವೋ? ಸ್ವಾಮಿ ಮಹಾನುಭಾವರೇ, ನೀವು ತಿಳ್ಕೊಂಡಿರೋ ಥರ ಏನೂ ಇಲ್ಲ, ಸ್ವಲ್ಪ ದಯವಿಟ್ಟು ಹೋಗ್ತೀರಾ? ಆದ್ರೂ ಇಂಥ ಸ್ಥಳದಲ್ಲಿ 36, 24, 38 ಏನಂದ್ರಿ? ಇಷ್ಟೊಂದು ಸೌಂದರ್ಯ ತುಂಬಿರೋ ಒಂಟಿ ಹೆಣ್ಣು ಇಂಥ ಕಡೆ ಬರಬಾರ್ದು, ಇರಬಾರ್ದು. ಅದಕ್ಕೆ ನಿಮ್ಮ ಬೆಂಗಾವಲಿಗೆ ಬಂದಿದ್ದೆ. ಸ್ವಾಮಿ, ನಾನು ಇಲ್ಲಿಗೆ ಬಂದಿರೋದು ನನ್ನ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡೋಕೆ. ದಯವಿಟ್ಟು ನನ್ನ ಗರ್ಲ್ ಫ್ರೆಂಡ್ ನ ಏಕಾಂತವಾಗಿರೋಕೆ ಬಿಡಿ. ಸತ್ಯವಾಗ್ಲೂ ನಿಮ್ಮ ಗರ್ಲ್ ಫ್ರೆಂಡೇನಾ? ನಿಮ್ಮ ಆಣೆಗೂ ಗರ್ಲ್ ಫ್ರೆಂಡ್. ಓಕೆ, ನನ್ನ ಮೇಲೆ ಆಣೆ ಬೇಡ. ನೋಡಿ, ನಿಮಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಗರ್ಲ್ ಫ್ರೆಂಡ್ ಆದ್ರೆ ಧಾರಾಳವಾಗಿ ಮಾತಾಡಿ, ಬಾಯ್ ಫ್ರೆಂಡ್ ಆದ್ರೆ ನಾನು ಕರಾಳವಾಗಿ ಮತ್ತೆ ಬರ್ತೇನೆ. ಓಕೆ. ಅಲ್ಲ ರೇವತಿ, ಮತ್ತೊಮ್ಮೆ ಕೇಳವೆ, ಗರ್ಲ್ ಫ್ರೆಂಡ್ ತಾನೆ? ಗರ್ಲ್ ಫ್ರೆಂಡ್ ರೀ. ಆಯ್ತು, ಒಂದು ಹೆಣ್ಣಿನ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ. ನಿಮಗೇನಾದ್ರು ತೊಂದರೆ ಆದ್ರೆ ನನ್ನನ್ನು ಕರೀರಿ. ಆಯ್ತು. ಪುರೋಹಿತರು ಒಪ್ಪಿಸ್ಕೋಬೇಕು. ಈ ತಿಂಗಳ ಸಂಬಳ 3,000 ರೂಪಾಯಿ ಇದೆ. 3,000? ಮುಂದಿನ ತಿಂಗಳು ಹೆಚ್ಚು ಮಾಡೋಣ. ಓಹೋ. 1
ಓಂ ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ರೋಚನ ರೋಚನ ಶೋಭನ ಶೋಭಮಾನ ಕಲ್ಯಾಣ ಸಕಲ ಕಾರ್ಯ ಅನುಕೂಲಿತ ಸಿದ್ಧಿರಸ್ತು. ಅಯ್ಯೋ, ಏನು 3,000 ರೂಪಾಯಿ ಸಂಬಳ ಸಿಕ್ಕಿದ ಖುಷಿಲಿ ಈ ಪುರೋಹಿತನ ವೇಷದಲ್ಲೇ ಮನೆಗೆ ಹೋಗ್ತಾ ಇದ್ಯಲ್ಲ. ಸಂಬಳದಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಹ್ಞೂ ಅಂತೀಯ, ಹ್ಞೂ ಅಂತೀಯ. ದುಡ್ಡನ್ನಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಸಮಥಿಂಗ್ ರಾಂಗ್ ವಿತ್ ದ ಪುರೋಹಿತ್. ಪುರೋಹಿತ್ರೆ, ಇದೇನಿದು? ಆಗ್ಲೇ ಅಷ್ಟೊಂದು ಖುಷಿಯಿಂದ ಡಾನ್ಸ್ ಮಾಡ್ಕೊಂಡು ಬಂದ್ ಪುರೋಹಿತರು ಹೀಗೆ ಮಲ್ಕೊಂಡಿದಾರಲ್ಲ. ಪುರೋಹಿತ್ರೆ, ರಮೇ ರಾಮೇ ಮನೋರಮೆ ಸಹಸ್ರನಾಮ. ಆಚಾರ್ಯ ಷಟಗೋಪರಿ ಡಬಲ್ ಆಕ್ಟ್ ಮಾಡ್ತೀರಾ? ಮನು, ಅಮ್ಮ ಬ್ಯೂಟಿಫುಲ್, ಲವ್ಲಿ, ಫ್ಯಾಂಟಾಸ್ಟಿಕ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಅಮ್ಮ? ಯಾಕೆ ಮಾಡ್ತಿದ್ಯಾ? ಅಳ್ತಾ ಇಲ್ಲಪ್ಪ, ಇದು ಸಂತೋಷದ ಕಣ್ಣೀರು. ಮಕ್ಕಳ ಸಂಪಾದನೆ ಮಾಡಿ ತಾಯಿಗೊಂದು ಸೀರೆ ತಂದಾಗ ಅವಳಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಅಮ್ಮ ತಗೊಳಮ್ಮ ನನ್ನ ಸಂಬಳ. ಇದನ್ನ ದೇವ್ರ ಹತ್ರ ಇಟ್ಟು ನಮಸ್ಕಾರ ಮಾಡಪ್ಪ. ಅಮ್ಮ, ಈ ಫೋಟೋ, ಕ್ಯಾಲೆಂಡ್ರು, ಅರಳಿ ಮರ, ಎಕ್ಕದ ಗಿಡ ಇದ್ರ ಮೇಲೆ ನಂಬಿಕೆ ಇಲ್ಲ. ನನ್ನ ಹೆತ್ತು ಹೊತ್ತು ವಿದ್ಯಾ ಕಲ್ಸಿರೋ ನೀನೇ ನನ್ನ ದೇವ್ರು. ನನ್ ಕಂದ 100 ವರ್ಷ ನಗ್ನಗ್ತಾ ಬಾಳಪ್ಪ. ಬನ್ನಿ ಸ್ವಾಮಿ. ಮನೋಹರ್ ಅಂತ ಬಂದು ನನ್ ಮನಸ್ಸನ್ ಕದ್ದು ನನ್ನೇ ಏಮಾರಿಸ್ತೀರಾ? ಬನ್ನಿ, ನಿಮಗ್ ನಾನ್ ಪೂಜೆ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ತಾವ್ ಯಾರೋ ಗೊತ್ತಾಗ್ಲಿಲ್ಲ. ನಾನು ಕೃಷ್ಣಮೂರ್ತಿ ಅಂತ. ನನ್ನ ಹೆಸರು ಶ್ರೀನಿವಾಸಾಚಾರ್ಯ ಅಂತ. ನರಸಿಂಗ್ ಭಟ್ ಅಂತ. ಏನ್ ಡ್ಯಾಡಿ, ಈಗಿರೋ ಒಬ್ರು ಪುರೋಹಿತರು ಸಾಲದು ಅಂತ ಇನ್ನೂ 3 ಜನನ್ ಕರ್ಸಿದೀರಾ? ನಾನ್ ಕರ್ಸಿಲ್ಲಮ್ಮ. ಈಗ ಜ್ಞಾಪಕಕ್ಕೆ ಬಂತು. ಆಗ 1 ತಿಂಗಳ ಹಿಂದೆ ಪುರೋಹಿತರು ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ಲಿಲ್ವೇ? ಅದನ್ನ ನೋಡಿ ಈಗ ಬಂದಿರ್ಬೇಕು. ಕ್ಷಮಿಸ್ಬೇಕು, ನಾವೀಗಾಗ್ಲೂ ಪುರೋಹಿತರನ್ನ ಅಪಾಯಿಂಟ್ ಮಾಡ್ಕೊಂಡಿದೀವಿ. ಗೊತ್ತಾಯ್ತು ತಾಯಿ. ಸ್ವಾಮಿ, ನಾವು ಅಪಾಯಿಂಟ್ಮೆಂಟ್ ಬಂದಿಲ್ಲ ಸ್ವಾಮಿ. ನಾವು ನಿಮ್ ಪುರೋಹಿತರು ನೋಡ್ಬೇಕು ಅಂತ ಬಂದಿದ್ದೀವಿ ಸ್ವಾಮಿ. ಹೇಗೋ ಸಮಾಚಾರ? ರೀ ಪುರೋಹಿತ್ರೆ, ಇಲ್ಲಿ ಬನ್ನಿ. ನಿಮ್ಮನ್ನ ಹುಡುಕೊಂಡು ಯಾರೋ ಬಂದಿದ್ದಾರೆ. ಹೇಳಿ ಹೇಳಿ. ತಾವು ಆಗಮಶಾಸ್ತ್ರ ಪ್ರವೀಣರು, ಉಭಯ ವೇದಾಂತಿಗಳು, ತಾವು ಮಹಾ ಪಂಡಿತರು ಅಂತ ಗೊತ್ತಾಯ್ತು. ನನ್ನಿಂದ ಏನಾಗ್ಬೇಕು? ನಾವು ಮಹಾಚಂಡಿ ಹೋಮ ಏರ್ಪಡಿಸಿದೀವಿ ಸ್ವಾಮಿ. ನೀವೇ ಬಂದು ನಿಮ್ ಕೈಯಾರ ನೆರವೇರಿಸ್ಕೊಡ್ಬೇಕು ಸ್ವಾಮಿ. ಬರ್ಬೋದಾಗಿತ್ತು, ಆದ್ರೆ ಇಲ್ಲಿ ಪೂಜೆಗೆ ತೊಂದ್ರೆ ಆಗುತ್ತೆ ಅಂತ ತಾನೆ? ಹೌದು. ನೀವ್ ಏನು ಯೋಚನೆ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ. ನೀವ್ ಹೋಗ್ ಬನ್ನಿ ಸ್ವಾಮಿ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಮುಹೂರ್ತದಲ್ಲಿ ಹೋಮ ಪ್ರಾರಂಭ. 1-2 ಗಂಟೆಗಳ ಕಾಲ ದಯವಿಟ್ಟು. ಅದೇನೋ ಸರಿ, ಆದ್ರೆ ಓ ಸ್ವಾಮಿ, ಯಾಕ ರಾಗ? ಅಷ್ಟು ಕರಿತಾ ಇದ್ದಾರೆ ಪಾಪ, ಹೋಗ್ ಬನ್ನಿ. ಎಲ್ಲಿಗೆ ಬರೋದು? ಅಡ್ರೆಸ್ ಇಲ್ಲಿದೆ ಸ್ವಾಮಿ. ಹೇಳ್ಕೊಡಿ, ಅವ್ರ ಖಂಡಿತ ಬರ್ತೀವಿ ಸ್ವಾಮಿ. ಈ ಅಡ್ರೆಸ್ಸಾ? ನಾನ್ ಕರ್ಕೊಂಡು ಹೋಗ್ತೀನಿ, ಬನ್ನಿ ಸ್ವಾಮಿ. ಅಯ್ಯೋ, ಅವ್ರು ಮುಖಗಳು ನೋಡಿದ್ರೆ ಚಂಡಿ ಹೋಮ ಮಾಡೋರ್ ತರ ಇಲ್ಲ, ಕಾಳಿ ಹೋಮ ಮಾಡೋರ್ ತರ ಇದ್ದಾರೆ. ಖಂಡಿತ ಚಂಡಿ ಹೋಮನೇ. ನಿಮ್ಗೆ ಗೊತ್ತಾಗಲ್ಲ, ಚಂಡಿ ಹೋಮ ಅಂದ್ರೆ ಸಮಯ, ಸಂದರ್ಭ, ಪೂಜೆ ಪುನಸ್ಕಾರ ಎಲ್ಲ. ಬನ್ನಿ ಸ್ವಾಮಿ, ನಾನ್ ಹೇಳ್ತೀನಿ. ಬನ್ನಿ ನನ್ ಜೊತೆ. ಇದೇನ್ರಿ ಆಶ್ಚರ್ಯ, ಅವಳಿಗೆ ಎಷ್ಟು ಭಕ್ತಿ ಬಂದಿದೆ
ಆಚಾರ್ಯ ಶಟಗೋಪರಿ, ಸಿನಿಮಾ ನಾಟಕದಲ್ಲಿ ವೇಷ ಹಾಕೋ ಹಾಗೆ ನನ್ನ ಹತ್ರನೇ ಡ್ಯೂಲ್ ರೋಲ್ ಮಾಡ್ತೀರಾ? ಏನ್ ಮಾಡೋದು ರೇವತಿ ಅವರೇ, ನಾನು ಮಾಡಿರೋ BSc ಗ್ರಾಜುಯೇಷನ್ಗೆ ಬೆಲೆನೇ ಇಲ್ಲ ಅಂತ ಗೊತ್ತಾಯ್ತು. ಪೇಪರ್ ನಲ್ಲಿ ಪುರೋಹಿತನ ಕೆಲಸಕ್ಕೆ 3,000 ರೂಪಾಯಿ ಸಂಬಳ ಅಂತ ಅನೌನ್ಸ್ಮೆಂಟ್ ನೋಡಿ ಈ ತಪ್ಪು ಮಾಡಿದೆ ಅಷ್ಟೇ. ನೀವು ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಗೊತ್ತಾ? ಏನ್ ಶಿಕ್ಷೆ? ಥ್ಯಾಂಕ್ ಯು. ಪುರೋಹಿತ್ರೆ, ಸ್ವಾಮಿ ಪುರೋಹಿತ್ರೆ, ಬೆಳಗ್ಗಿನ ತೀರ್ಥ ಪ್ರಸಾದ ಎಲ್ಲ ಕೊಟ್ನಲ್ಲ? ಅದೆಲ್ಲ ಕೊಟ್ರಿ. ಈಗ ನಾನು ನನ್ನ ಹೆಂಡತಿ ಮೇಲ್ಕೋಟೆಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಈಗಲೇ ಯಾಕೆ? 2 ದಿನ ತಡೆದಿದ್ರೆ ನಾನೇ ತೃಪ್ತಿಗೆ ರೈಲ್ ಹತ್ತಿದ್ನಲ್ಲ. ಹೌದಲ್ಲ? ಕೌಸಲ್ಯ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾಹಿಕಂ. ನಡೀರಿ, ಇದ್ಯಾಕ್ರಿ ಕೂತಿದ್ದೀರಾ? ಹೊತ್ತಾಯ್ತ್ರಿ. ಕೌಸಲ್ಯ, ನಮ್ ಪುರೋಹಿತರು ಹೇಳೋ ಹಾಗೆ ಮೇಲ್ಕೋಟೆಗೆ ಯಾಕೆ ಹೋಗ್ಬೇಕು? ಒಂದೇ ಸಲ ತಿರುಪತಿಗೆ ಹೋದ್ರೆ ಆಗೋಲ್ವೇ? ತಿರುಪತಿಗೆ ಹೋಗಿ. ನಿಮ್ಗೇನಾದ್ರು ಬುದ್ಧಿ ಇದೆಯೇನ್ರಿ? ಬುದ್ಧಿ ಇದೆಯಲ್ಲೇ? ನೋಡಿ ಪುರೋಹಿತ್ರೆ, ನಮ್ ಸ್ವಂತ ಸ್ಥಳ ಮೇಲ್ಕೋಟೆ. ಅಲ್ಲಿ ನಮ್ಗೆ ಜಮೀನು ಹೊಲ ಗದ್ದೆ ಎಲ್ಲ ಇದೆ. ಯಾರು ನೋಡ್ಕೊಳ್ಳೋರೇ ಇಲ್ಲ. ಅದಕ್ಕೋಸ್ಕರ ನಾವಲ್ಲಿದ್ದು ಎಲ್ಲ ಏರ್ಪಾಟ್ ಮಾಡಕ್ಕೆ ಹೆಚ್ಚು ಕಡಿಮೆ 1 ತಿಂಗಳಾಗುತ್ತೆ. ಅಲ್ಲಿವರೆಗೂ ತಾವ್ ಈ ಮನೇಲೇ ಇದ್ದು ಎಲ್ಲ ಸರಿಯಾಗಿ ನೋಡ್ಕೋಬೇಕು. ನೀವೇನು ಭಯ ಪಡ್ಬೇಡಿ, ನಾನಿದ್ದೀನಿ. ನೀವು ಧೈರ್ಯವಾಗಿ ಹೋಗಿ ನಿಧಾನವಾಗಿ ಬನ್ನಿ. ಅಮ್ಮ ರೇವತಿ, ಮೇಲ್ಕೋಟೆಗೆ ಹೋಗಿ ಆದಷ್ಟು ಬೇಗ ಬಂದ್ಬಿಡ್ತೀವಿ. ಮನೆ ಕಡೆ ಸ್ವಲ್ಪ ಹುಷಾರಮ್ಮ. ರೇವತಿ, ಪುರೋಹಿತ್ರ ಹತ್ರ ಸ್ವಲ್ಪ ಭಯ ಭಕ್ತಿನ ನಡ್ಕೊಂಬ. ಆಯ್ತಮ್ಮ. ಪುರೋಹಿತ್ರೆ, ನಾವಿನ್ ಬರ್ತೀವಿ. ಪುರೋಹಿತ್ರೆ, ಸುಖ ಪ್ರಯಾಣ ಪ್ರಾಪ್ತಿರಸ್ತು. ನಡೀರಿ. ನಡಿ. ಯು ಡ್ಯಾಡಿ. ಗರಂ ಆಗಲು ಹೊರಟ ಮೀನಾಕ್ಷಿ. ಓಹೋ, ತಂಡಿ ಮೀನಾಕ್ಷಿ ಗರಂ ಆಗಲು ಹೊರಟಿದ್ದೆ ತಡ. ಆಕೆಯಿಂದ ಬೀಳುವ ಮಜನುಗಳ ಸಂಖ್ಯೆ ಹೆಚ್ಚುತ್ತಿದೆ. ಓ, ಗರಂ ಮೀನಾಕ್ಷಿ ಕತೆ ಓದ್ತಾ ಇದ್ರೆ ಯಾವ ಕಾಮಾಕ್ಷಿದಪ್ಪ ಫೋನು? ಏಮ ಬಂದೆ. ಹಲೋ ಹಲೋ. ಯಾಕೆ ಬಾಗಿ ಮುಚ್ತೀರಾ? ನೀವ್ಯಾಕೆ ಇಲ್ಲಿ ಬಂದ್ರಿ? ಅಯ್ಯೋ, ನಾನ್ ರೇವತಿ ನೋಡ್ಬೇಕಾಗಿತ್ತು. ರೇವತಿನೆಲ್ಲ ಪಾರ್ವತಿನ ಹೋಗ್ರಿ. ತೆಗೀರಿ ಬಾಗ್ಲು. ತೆಗಿತಾರೆ, ಹೋಗಮ್ಮ. ಅಯ್ಯೋ, ತೆಗೀರಿ ಬಾಗ್ಲು. ಅಯ್ಯೋ. ಹಾಯ್ ರೇವತಿ. ಹಾಯ್ ಉಷಾ, ಯಾವಾಗ ಬಂದ್ಯೆ? ಇದೇನೆ ಉಷಾ, ಇದ್ದಕ್ಕಿದ್ದ ಹಾಗೆ ಇಷ್ಟೊತ್ನಲ್ಲಿ ಒಳಗ್ ನಡಿ. ಒಳಗ್ ಬರೋಣ ಅಂದ್ರೆ ಯಾರೋ ಒಬ್ಬ ಆಚೆ ತಿಳ್ತಿದ್ದಾನೆ. ಯಾರೇ? ಅದೇ ಅವರ ಅವ್ರಿಗೆ ನೀನ್ ಯಾರು ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಬಾ. ಏನ್ರಿ ಮತ್ತೆ ಬಂದು ತೊಂದರೆ ಕೊಟ್ಟ? ಏನ್ರಿ ನೀವು? ಇವಳು ನನ್ನ ಫ್ರೆಂಡ್ ಉಷಾ. ಇವ್ರು ನಮ್ಮನೆ ಪುರೋಹಿತರು. ನಮಸ್ಕಾರ. ನಮಸ್ಕಾರ. ಬಾರಿ, ಮೇಲೆ ಹೋಗಿ ಮಾತಾಡೋಣ. ಬಾ. ಇವ್ರು ಯಾಕೆ ಇಲ್ಲಿಗೆ ಬಂದ್ಲು? ರೇವತಿ, ನಿಧಾನವಾಗಿ ಮಾತಾಡೋಕ್ ಟೈಮ್ ಇಲ್ಲ. ನೀನೀಗ ಅರ್ಜೆಂಟ್ ನನ್ನ ಜೊತೆ ಮಂಗಳೂರು ಬರ್ಬೇಕು. ಮಂಗಳೂರ್ಗ? ಯಾಕೆ? ಅಲ್ಲೇನಂತದ್ದು? ಆಮೇಲೆ ಹೇಳ್ತೀನಿ. ಬೇಗ ಹೊರಡು. ಸದ್ಯಕ್ಕೆ 1-2 ಬಟ್ಟೆ ತಗೋ. ನಾಳೆ ನಾಳೆದಲ್ಲಿ ವಾಪಸ್ ಬಂದ್ಬಿಡ್ಬೋದು. ನಮ್ದೇ ಕಾರಿದೆ, ಅದ್ರಲ್ಲಿ ಹೋಗೋಣ. ಯಾಕೆ ಎಷ್ಟು ಅರ್ಜೆಂಟು? ನನ್ ಪರಿಸ್ಥಿತಿ ಹಾಗಿದೆ. ಏನಾಯ್ತೆ? ಯಾವನ್ನ ಒಬ್ಬನ ಲವ್ ಮಾಡ್ತಿದ್ದೀನಿ, ಅವನ್ನೇ ಮದ್ವೆ ಆಗ್ತೀನಿ ಅಂತ ಕಾಗದ ಬರ್ತಿದ್ದೆ. ಅವನೇನಾದ್ರೂ ಕೈ ಕೊಟ್ನಾ? ಅದೆಲ್ಲ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಪುರೋಹಿತ್ರೆ, ನಾವಿಬ್ರು ಮ್ಯಾಂಗ್ಳೂರ್ ಹೋಗ್ತಾ ಇದೀವಿ. ಈ ಲೀವ್ ಲೆಟರ್ ನಮ್ಮ ಹಾಸ್ಪಿಟಲ್ ಕೊಟ್ಬಿಡಿ. ಸುಖ ಪ್ರಯಾಣ ಪ್ರಾಪ್ತಿರಸ್ತು. ಬಾ. ರೇವತಿ, ಅದನ್ನ ಮರ್ತು ಬಿಟ್ಟಿಲ್ಲ. ಏನ? ಅದೇ ಮರ್ತು ಹೋಗಲ್ಲ. ಏನಾತಕ್ಕೆ?
ಎಲ್ಲಿಂದ ಹಿಡ್ಕೊಂಡ್ ಬಂದ್ರ ಇವನ್ನ? ಏನು ಹಾಗೆ ಹೋಗ್ತಾ ಇದೀರ? ನಾನು ನಿಮ್ಮ ಮನೆ ವಾಚ್ಮನ್ನ. ಸಾರಿ ರಾಜ. ಅದೆಲ್ಲ ಇಲ್ಲೇ ಕೊಡ ಉಷಾ, ಕೊಡಮ್ಮ. ಬಲ್ಲ? ಬೇಗ ಬಂದ್ಬಿಡು, ಕಾಯ್ತಾ ಇರ್ತೀನಿ. ಹಾ. ಹಲೋ ಅಂಕಲ್. ಹಲೋ. ನನ್ನ ಫ್ರೆಂಡ್ ರೇವತಿ ಬ್ಯಾಂಗ್ಳೂರಲ್ಲಿ ಡಾಕ್ಟರ್ ಆಗಿದ್ದಾಳೆ. ಈ ಡಾಕ್ಟರ್ ಅಲ್ಲ ಯಾಕಮ್ಮ ಈಗ? ಫಿಸಿಷಿಯನ್ ಅಲ್ಲ ಅಂಕಲ್, ಮೆಂಟಲ್ ಹಾಸ್ಪಿಟಲ್ ಡಾಕ್ಟರ್. ಹಲೋ, ಪ್ಲೀಸ್ ಟು ಮೀಟ್ ಯು ಮೆಂಟಲ್ ಡಾಕ್ಟರ್. ಐ ಆಮ್ ಸಂಪತ್ ಸಾಬ್ ಛಲಪತಿ ಒಳ್ಳೆ ಅಫುಷಾ ಜಡೇ. ಇವ್ರು ಬಂದಿದ್ ಬಹಳ ಒಳ್ಳೇದಾಯ್ತಲ್ಲ. ಅದಕ್ಕೆ ನಾನೇ ಬ್ಯಾಂಗ್ಳೂರ್ಗೆ ಹೋಗಿ ಕರ್ಕೊಂಡ್ ಬಂದೆ. ಈಗ್ಲೇ ನೋಡೋಣ ಅಂಕಲ್. ಬುದ್ಧಿ ಇದೆ ನಿನಗೆ? ಮೇಡಮ್, ಯು ಟೇಕ್ ರೆಸ್ಟ್. ಹೋಗಿ ರೆಸ್ಟ್ ತಗೊಳ್ಳಿ. ಸಂಪತ್, ಇವ್ರನ್ನ ಒಳಗೆ ಕರ್ಕೊಂಡು ಹೋಗು. ಕಮನ್ ಕಮನ್. ಬನ್ನಿ ಬನ್ನಿ. ಉಷಾ, ಬಾ ಇಲ್ಲಿ. ಇದೇನ್ ಲ್ಯಾಬ್ರೇಟರಿನೋ ಅಥವಾ ಧರ್ಮಛತ್ರನೋ? ಇಲ್ಲಿ ರೂಲ್ಸ್ ಪ್ರಕಾರ ಹೊಸಬ್ರನ್ನ ಯಾವುದೇ ಕಾರಣಕ್ಕೂ ಒಳಗ್ ಸೇರ್ಸಲ್ಲ. ಇದ್ನೇನು ಗೊತ್ತು ತಾನೆ? ಕಮನ್ ಟೆಲ್ ಮೀ, ಕಮನ್ ಮಾತಾಡು. ಗೊತ್ತು ಅಂಕಲ್. ಗೊತ್ತಿದ್ರು ಯಾಕೆ ಅವ್ರನ್ನ ಕರ್ಕೊಂಡ್ಬಂದ್ರೆ? ಸಾರಿ ಅಂಕಲ್. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಾರಿ ಹೀಗೆಲ್ಲ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ರೇವತಿ, ನಿನ್ ಲಗೇಜ್ ಕಳಿಸ್ತೀನಿ, ನೀನ್ ರೆಸ್ಟ್ ತಗೋ. ಓಕೆ ಓಕೆ, ಅವ್ರು ರೆಸ್ಟ್ ತಗೊಳ್ಳಿ. ನಡಿ, ನಾನು ನಿನ್ನ ಮನೆ ಬಿಟ್ಟು ಬರ್ತೀನಿ. ನೀನೇನ್ ಬರ್ಬೇಡ, ನಾನೇ ಹೋಗ್ತೀನಿ. ನೋಡೋದ್ರ ಹೋಗೆ. ನಿನಗ್ ಗೊತ್ತಿಲ್ವೇ? ಹೋಗೆ, ಅವ್ರ ಜೊತೆ ತಾನೇ ಹೋಗೋದು. ಸರಿ. ಸೈಕಾಲಜಿ. ರೇವತಿ, ನಾಳೆ ಬಂದು ಮೀಟ್ ಮಾಡ್ತೀನಿ. ಬಾಯ್. ಗುಡ್ ನೈಟ್. ಬಾಯ್ ಬಾಯ್.
O2 is equal to CO2 plus 2H2O. ನೀವು ಹಲೋ, ಯಾರು? ಜಯಪ್ರಧಾನ? ನಾನ್ರಿ ರೇವತಿ. ಯಾರು? ರೇವತಿನಾ? ಹಾಯ್ ಸ್ವೀಟ್ ಹಾರ್ಟ್, ಹೌ ಆರ್ ಯು? ನಿಮ್ ಜ್ಞಾಪಕ ಬಂತು, ಅದಕ್ಕೆ ರಿಂಗ್ ಮಾಡ್ದೆ. ನನಗೂ ಸದಾ ನಿಂದೆ ಜ್ಞಾಪಕ. ನೀನ್ ಬೇಗ ಬರ್ತೀನಿ ಅಂತ ಹೋದೆ, ಈಗ ನೀನ್ ಇಲ್ಲಿಗೆ ಬರ್ತೀಯಲ್ಲ, ನಾನೇ ಇಲ್ಲಿಗೆ ಬಂದ್ಬಿಡ್ಲಾ? ಬೇಡ ಬೇಡ, ನಾನ್ ಬರೋದು ಇನ್ನೊಂದೆರಡು ದಿನ ಲೇಟ್ ಆಗ್ಬಹುದು. ಮನೆ ಕಡೆ ಹುಷಾರಾಗಿರಿ. ಯು ಡಾರ್ಲಿಂಗ್, ಡಾರ್ಲಿಂಗ್, ಐ ಆಮ್ ವೆರಿ ಸಾರಿ. ಯಾರು ನೀನು? ಏನ್ ಮಾಡ್ತಾ ಇದೀಯ ಇಲ್ಲಿ? ನಾನು ಅದು ಕರೆಂಟ್ ಆಫ್ ಆಗಿ ಹೇಳು. ಪ್ರೊಫೆಸರ್, ಇವರು ಮಿಸ್ ರೇವತಿ, ಬೆಂಗಳೂರು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಆಗಿದ್ದಾರೆ. ಉಷಾ ಕರ್ಕೊಂಡು ಬಂದಿದ್ದಾಳೆ. ಇವರೇ ಲ್ಯಾಬ್ ಡೈರೆಕ್ಟರ್ ಪ್ರೊಫೆಸರ್ ಥಾಮ್ಸನ್. ನಮಸ್ಕಾರ. ಮೇಡಮ್, ನೀವಿಲ್ಲೆಲ್ಲ ಬರಬಾರ್ದು. ಬನ್ನಿ, ರೂಮ್ಗೆ ಹೋಗೋಣ. ಬನ್ನಿ. ಉಷಾಗೆ ಅಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿದ್ಯಾ? ಸಾರಿ ಪ್ರೊಫೆಸರ್, ನಾನು ಅವಳಿಗೆ ವಾರ್ನಿಂಗ್ ಮಾಡಿ. ಇನ್ಮೇಲೆ ಉಷಾ ಇಲ್ಲಿಗೆ ಬರ್ಕೊಡ್ದು. ಸಂಪತ್ ಅವಳನ್ನ ಮದುವೆ ಆಗ್ತಾನೆ. ಅವಳಿಂದ ನಮ್ಗೇನು ಅಪಾಯ ಇಲ್ಲ. ಪ್ಲೀಸ್ ಪ್ಲೀಸ್ ಬಿಲೀವ್ ಮೀ, ಪ್ಲೀಸ್. ಬೈ ದ ವೇ ಡಾಕ್ಟರ್, ಅವ್ರ ಮೆಂಟಲ್ ಕಂಡೀಷನ್ ಹೇಗಿದೆ? ಹಾಗೆ ಇದೆ ಸರ್, ಏನು ಇಂಪ್ರೂವ್ಮೆಂಟ್ ಇಲ್ಲ. ಪ್ರೊಫೆಸರ್, ರೇವತಿಯಿಂದ ನಮ್ಗೆ ಉಪಯೋಗ ಆಗ್ಬೋದು. ಬಿ ಕೇರ್ಫುಲ್, ಅವಳ ಮೇಲೆ ಒಂದು ಕಣ್ಣಿಡು. ಓಕೆ. ಬೆಂಗಳೂರಲ್ಲಿ ಅವಳ ಬ್ಯಾಕ್ಗ್ರೌಂಡ್ ಏನು ಅಂತ ಕಲೆಕ್ಟ್ ಮಾಡು. ಕಲಂದರ್ಗೆ ಮೆಸೇಜ್ ಕಳಿಸಿದ್ದೀನಿ. ಏನಮ್ಮ, ನಿನ್ ಹೆಸರೇನು? ಸಂಬಳ 100 ರೂಪಾಯಿ ಕೊಡ್ತಾ ಇದ್ದಾರೆ. ಜಾಸ್ತಿ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಅವರು ಹೇಳ್ತಾನೆ ಇದ್ದಾರೆ, ಯಾವಾಗ ಕೊಡ್ತಾರೋ ಏನ್ ಮಾಡ್ತಾರೋ. ನಾನ್ ಕೇಳಿದ್ ನಿನ್ ಸಂಬಳ ಅಲ್ಲಮ್ಮ, ನಿನ್ ಹೆಸರ್ನ. ಗಂಡ ಮಕ್ಳು ಇದ್ದಿದ್ರೆ ಈ ಕೆಲ್ಸ ನಾನು ಯಾಕಮ್ಮ ಮಾಡ್ಬೇಕಾಗಿತ್ತು? ಅಲ್ಲಮ್ಮ, ನಾನೊಂದ್ ಕೇಳಿದ್ರೆ ನೀನೊಂದ್ ಹೇಳ್ತಿದೀಯಾ? ಕಿವಿ ಕೇಳಲ್ವಾ ನಿಂಗೆ? ಬೆಂಗಳೂರಿಗೆ ಬಸ್ ಎಷ್ಟೊತ್ಕೋಯ್ತದ ಏನೋ, ನನ್ಗೇನಮ್ಮ ಗೊತ್ತು. ಅಲ್ಲಿ ಯಾರನ್ನಾರು ಕೇಳಿ ನೋಡಿ ಹೇಳ್ತಾರೆ. ಏನಪ್ಪಾ, ಇಲ್ಲಿ ಉಷಾ ಮನೆ ಎಲ್ಲಿದೆ? ಕರೆಕ್ಟಾ? ಏನಪ್ಪಾ, ನಿಮ್ ಹೆಸರೇನು? ಅಮ್ಮ, ನನ್ನ ಹೆಸರು ರಾಮಯ್ಯ ಅಂತ. 30 ವರ್ಷದಿಂದ ನಾನಿಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದೀನಿ. ಉಷಾ ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬಂದಿಲ್ಲ. ಅವಳ ಮನೆ ಎಲ್ಲಿ ಅಂತ ಗೊತ್ತಾ? ಅಮ್ಮ, ನನ್ನ ಹೆಸರು ರಾಮಯ್ಯ ಅಂತ. ಇಲ್ಲಿ 30 ವರ್ಷದಿಂದ ಅಡಿಗೆ ಕೆಲಸ ಮಾಡ್ಕೊಂಡಿದ್ದೀನಿ. ಅದಲ್ಲಪ್ಪ ನಾನ್ ಕೇಳಿದ್ದು. ಅಮ್ಮ, ನನ್ನ ಹೆಸರು ರಾಮಯ್ಯ ಅಂತ. 30 ವರ್ಷದಿಂದ ನಾನಿಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ಇಲ್ಲೆಲ್ಲ ಬರಬಾರ್ದು. ಕಮ್ ಆನ್, ಲೆಟ್ಸ್ ಮೂವ್. ಹಾಯ್ ರೇವತಿ.
ನಿನ್ನೆ ಅರ್ಜೆಂಟ್ ಕೆಲಸ ಇತ್ತು, ಬರಕ್ಕಾಗ್ಲಿಲ್ಲ. ಅಮ್ಮ, ನನ್ನ ಹೆಸರು ರೇವತಿ. ಬ್ಯಾಂಗ್ಳೂರ್ ಮೆಂಟಲ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿದ್ದೀನಿ. ನನಗ್ ಗೊತ್ತಿಲ್ವೇನೆ, ನೀನ್ ಹೇಳಿ ನಾನು ತಿಳ್ಕೊಬೇಕಾ? ಅಮ್ಮ, ನನ್ನ ಹೆಸರು ರೇವತಿ. ಬ್ಯಾಂಗ್ಳೂರ್ ಮೆಂಟಲ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಆಗಿದ್ದೀನಿ. ಏನೇ ನಿನ್ ಹುಚ್ಚಿಗೆ ಚಿಡಿತಾ ಏನು? ಇನ್ನೊಂದ್ 2 ದಿನ ಇಲ್ಲೇ ಇದ್ರೆ ಖಂಡಿತ ನನ್ ಹುಚ್ಚಿಡಿಯುತ್ತೆ. ನಾನು ಇವತ್ತೇ ಬೆಂಗಳೂರಿಗೆ ಹೋಗ್ಬೇಕು. ಏನ್ ರೇವತಿ, ನಾನು ಇವ್ರನ್ನೇ ಮದ್ವೆ ಆಗೋದು. ಮತ್ತೆ ಆ ಜೋಕರ್ ಸಂಪತ್ತು? ಅಯ್ಯೋ, ಅವನೊಬ್ಬ ಶುದ್ಧ ಪೆಕ್ರ. ನನ್ನ ಮದ್ವೆ ಆಗ್ಬೇಕು ಅಂತ ಹಗಲ್ಗನ್ಸ್ ಕಾಣ್ತಿದ್ದಾನೆ. ನಾನ್ ನಕ್ಕನೆ ಸಾಕು, ಭೂಮಿಗೆ ಇಳಿದೋಗ್ತಾನೆ. ಅವನ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಈ ಸ್ಟ್ರಿಕ್ಟ್ ಆಗಿರೋ ಇನ್ಸ್ಟಿಟ್ಯೂಟ್ ಅಲ್ಲಿ ಫ್ರೀಯಾಗಿ ಓಡಾಡ್ಕೊಂಡಿದ್ದೀನಿ. ಆಹಾ, ಇವ್ರ ಹೆಸರೇನು? ಮೋಹನ್ ಅಂತ. ನಾವಿಬ್ರು ಒಟ್ಟಿಗೆ ಓದೋರು. ಅದನ್ನ ನಾನು ಹೇಳ್ತೀನಿ ಮೇಡಮ್. ಅವರಿಗೆ ಬ್ರೈನ್ ಅಪ್ಸೆಟ್ ಆಗಿದೆ. ಯಾವಾಗ್ಲಿಂದ ಹೀಗಾಯ್ತು? 3 ತಿಂಗಳ ಹಿಂದೆ ನಮ್ ಲ್ಯಾಬೊರೇಟರಿಯಲ್ಲಿ ಗ್ಯಾಸ್ ಆಕ್ಸಿಡೆಂಟ್ ಆಯ್ತು. ಆವತ್ತಿಂದ ಈ ರೀತಿ ಇದ್ದಾರೆ. ಟ್ರೀಟ್ಮೆಂಟ್ ನಾನೇ ಕೊಡ್ತಾ ಇದ್ದೀನಿ, ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ. ಇವ್ರನ್ನ ನೀನೇ ಸೆಟ್ರೇಟ್ ಮಾಡ್ಬೇಕು ರೇವತಿ. ಇಲ್ಲೇನು ಮಾಡೋಕ್ಕಾಗಲ್ವೇ? ಬೆಂಗಳೂರಿನಲ್ಲಾದ್ರೆ ನಮ್ಗೆಲ್ಲ ಅನುಕೂಲನೂ ಇದೆ. ಅಲ್ಲಿಗೆ ಕಳಿಸ್ಬಿಡಿ, ನಾನ್ ಟ್ರೀಟ್ ಮಾಡ್ತೀನಿ. ಬೆಂಗಳೂರು ಕಳ್ಸೋ ಹಾಗಿದ್ದಿದ್ರೆ ಆ ಕೆಲಸನ ನಾವು ಯಾವತ್ತೂ ಮಾಡ್ತಿದ್ವಿ. ಇದು ತುಂಬಾ ಸೀಕ್ರೆಟ್ ಮ್ಯಾಟರ್. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಏನ್ ತೊಂದ್ರೆ? ನೋಡಿ ಮೇಡಮ್, ಈ ಲ್ಯಾಬ್ಗೆ ನಮ್ ದೇಶದಲ್ಲಿ ದೊಡ್ಡ ಹೆಸರಿದೆ. ಎಷ್ಟೋ ಮೆಟೀರಿಯಲ್ಸ್ ಗಳನ್ನ ಫಾರಿನ್ ಸಪ್ಲೈ ಮಾಡ್ತಾ ಇದ್ವಿ. ಇದೆಲ್ಲ ಗೊತ್ತಾದ್ರೆ ನಮ್ ಲ್ಯಾಬ್ಗೆ ಕೆಟ್ಟ ಹೆಸರು ಬರುತ್ತೆ. ನಮ್ಮ ಫಾರಿನ್ ಅಸೈನ್ಮೆಂಟ್ ಗಳೆಲ್ಲ ಹಾಳಾಗುತ್ತೆ. ಈ ಲ್ಯಾಬ್ ಅಲ್ಲಿ ಏನು ಅನುಕೂಲ ಬೇಕು ಕೇಳಿ ಮಾಡ್ಕೊಡ್ತೀನಿ. ಬಟ್ ಟ್ರೀಟ್ಮೆಂಟ್ ಮಾತ್ರ ಇಲ್ಲೇ ನಡಿಬೇಕು. ಇಲ್ಲ ನಿಮ್ ಪಾಡಿಗೆ ನೀವು ಬೆಂಗಳೂರಿಗೆ ಹೋಗ್ಬೋದು. ಓಕೆ, ನೀನೇ ನಂಬಿದ್ದೀನಿ ಕಡೆ. ಪ್ಲೀಸ್ ಹೇಗಾದ್ರೂ ಮಾಡಿ ಅವ್ನ್ ನೀನೇ ಗುಣಪಡಿಸ್ಬೇಕು. ನಾನ್ ಹೇಳ್ದಾಗ ಮಾಡ್ತೀಯಾ? ಮೋಹನ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಹಾಗಾದ್ರೆ ಓಕೆ. ಓಕೆ. ಏನೇ ಲಾಡು ಎಲ್ಲ ತಿನ್ನಿಸ್ತಿದ್ಯಾ? ಲಾಡು ಅಂದ್ರೆ ನಂಗೆ ತುಂಬಾ ಇಷ್ಟ. ಸಾಕಾ? ಇನ್ನು ಬೇಕಾ? ಸಾಕು. ಉಷಾ, ನೀನೇನು ಇವ್ರ ಜೊತೆ ಮನೆಗೆ ಹೋಗು. ಸರಿ. ಓಕೆ, ಬಾಯ್. 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 ಉಷಾ ಪದೇ ಪದೇ ಇಲ್ಲಿಗೆ ಬರೋದನ್ನು ತಪ್ಪಿಸ್ಬೇಕು. ಅವರಿಬ್ಬರಿಗೂ ಮದುವೆ ಮಾಡಿ ಬೊಂಬಾಯಿಗೆ ಕಳಿಸು. 1 ವರ್ಷ ಅಲ್ಲೇ ಇರಲಿ. ಓಕೆ ಪ್ರೊಫೆಸರ್. ಇದು ದೇವ್ರ ಪ್ರಸಾದ ಕಣ್ರು. ಹೌದು. ಶುಕ್ಲಾಂ ಭರದ್ರಂ ವಿಷ್ಣುಂ
CH4 plus 2O2 is equal to CO2 plus 2H2O. Mag. ಇಲ್ಲ, ಬನ್ನಿ ಮೋಹನ್, ಬನ್ನಿ ಮೋಹನ್, ಪ್ಲೀಸ್ ಬನ್ನಿ. ಇವ್ರು ರಾತ್ರಿಯಲ್ಲೇ ಚೆನ್ನಾಗಿ ನಿದ್ರೆ ಮಾಡ್ತಾರೆ, ನಿನಗೇನು ತೊಂದರೆ ಆಗಲ್ಲ. ಸ್ಟ್ರೈಟ್ ಆಗಿ ಬೆಂಗಳೂರಿಗೆ ಹೋಗ್ಬಿಡು. ಹಾ, ಇದನ್ನ ನಮ್ ಡಾಕ್ಟರ್ ಹತ್ರ ಕೊಟ್ಬಿಡು. ಅವರು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಪ್ರೈವೇಟ್ ಆಗಿ ಟ್ರೀಟ್ ಮಾಡ್ತಾರೆ. ಈ ವಿಷಯ ತುಂಬಾ ಸೀಕ್ರೆಟ್ ಆಗಿರ್ಬೇಕು, ಯಾರಿಗೂ ಗೊತ್ತಾಗಬಾರ್ದು. ಓಕೆ, ತಗೋ ಚೆಕ್. ಬ್ಯಾಂಕ್ ಸುಬ್ರೇ ಬರ್ತಿಲ್ಲ, ಬೆಳಿಗ್ಗೆ 10:30 ಓಪನ್ ಆಗುತ್ತೆ. ಕ್ಯಾಶ್ ಡ್ರಾ ಮಾಡ್ಕೊ. ಬಿ ಕೇರ್ಫುಲ್. ಬಾಯ್, ಗುಡ್ ನೈಟ್. CH4 plus 2O2 is equal to CO2 plus 2H2O. Very good. Come on. ಮೋಹನ್, ನೀವಿಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು. ನಾ ಬ್ಯಾಂಕ್ ಹೋಗಿ ಬರ್ತೀನಿ. ಓಕೆ? CH4 plus 2O2 is equal to CO2 plus 2H2O. CH4 plus CO2 is equal to. ಟೂರ್ಗೆ ಅಂತ ಹೋದವನು 3 ದಿವಸ ಆದ್ರೂ ಮನೆಗೆ ಬಂದಿಲ್ಲ. ಎಲ್ಲಿ ಹೋದ್ನೋ ಏನೋ. ಇದೇ ಬ್ಯಾಂಕ್ ಇರ್ಬೇಕು, ಅವ್ನು ಕೆಲಸ ಮಾಡ್ತಿರೋದು. CH4 plus 2O2 is equal to CO2 plus 2H2O. Soon 2, 3, ಮನು, 3, 2, 1. ಏನೋ ಇದು ನಿನ್ನ ಅವತಾರ. 1, 2, 3, 3, 2, 1. ಮನು, ಮನೇಲಿ ಅಮ್ಮ ಇರೋದು ಮರ್ತೋಯ್ತಾ? ಮನೆ ಬಿಟ್ಟು 3-4 ದಿವಸ ಆಯ್ತು. ಬಾಪ ಹೋಗೋಣ. ಮನು, ಏನಪ್ಪ ಇದು ಹುಡುಗಾಟ? ಅಯ್ಯೋ, ನನ್ ಮಾತ್ ಕೇಳ. ಬಾಪ ಬಾರಪ್ಪ, ಬಾ. ಮೋಹನ್, CH4 plus 2O2 is equal to CO2 plus 2H2O. ಗೊತ್ತಾಯ್ತಾ? ನಿನ್ಗೂ ಗೊತ್ತಾಯ್ತಾ? ನಿನ್ಗೆಲ್ ಗೊತ್ತಾಗುತ್ತೆ, ಬರೀ ತಿನ್ನೋದೇ ಗೊತ್ತು. ಸರಿಯಾಗಿ ಬರ್ಕೊಡ್ತೀನಿ, ಓದ್ತ್ಯಾ? CH4 plus 2O2 is equal to CO2 plus 2H2O. ಅಯ್ಯೋ ಪಾಪ, ಎಷ್ಟು ಚುರುಕಾಗಿದ್ದ. ಹೌದು, ತಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ನನ್ ಕಣ್ಣು, ಊರಾರ್ ಕಣ್ಣು. ಯಾವಾಗ್ನಿಂದ ಹೀಗಾಯ್ತು ಶಾರದಮ್ಮನವ್ರೆ? ಅದೇನ್ ಹೇಳಿ ರಾಜಮ್ಮ, ಬ್ಯಾಂಕ್ ಅಲ್ಲಿ ಟೂರ್ ಹಾಕಿದ್ದಾರೆ, ನಾನು ಹೊರಟ್ ಬರ್ತೀನಿ, ಬರೋಕ್ 3 ದಿವಸ ಆಗತ್ತೆ ಅಂತ ಹೋದವನು ಬರ್ಲೇ ಇಲ್ಲ. ನಾನೇ ಹುಡ್ಕೊಂಡು ಹೋದೆ, ಬ್ಯಾಂಕ್ ಹತ್ರ ಸಿಕ್ತ. ಮನೆಗ್ ಬಾರೋ ಅಂತ ಕರ್ಕೊಂಡ್ ಬಂದೆ. ಆಗ್ಲಿಂದ ಹೀಗೆ ಇದಾನೆ. ಯಾವ ದೃಷ್ಟಿ ತಗುಲ್ತೋ ಏನೋ. ಏನೋ ಗ್ರಹ ಚೇಷ್ಟೆ ಅಂತ ಕಾಣಿಸುತ್ತೆ. ಚೆನ್ನಾಗ್ ಹೊತ್ಸಿ ಮಲಗಿಸಿ, ಯಾರ್ ಕಣ್ಗೂ ಬೀಳೋ ತರ ಕೂರಿಸ್ಬೇಡಿ. ಬಾರೋ ಮನು, ಪಾಪ ನನ್ ಮಾತ್ ಕೇಳೋ. ಇರೋನೊಬ್ಬ ಮಗ ದೇವ್ರು ಹೀಗ್ ಮಾಡ್ಬಿಟ್ಟಿದಾನಲ್ಲ. ಅನ್ಬೇಡಿ ಶಾರದಮ್ಮನವ್ರೆ, ಗಾಳಿ ಹನುಮಂತರಾಯನ್ ದೇವಸ್ಥಾನ ಕರ್ಕೊಂಡು ಹೋಗಿ ಒಂದ್ ಯಂತ್ರ ಹಾಕ್ಸಿ, ಎಲ್ಲ ಸರಿ ಹೋಗುತ್ತೆ. ಏನೋ ಮಾಡ್ತಾ ಇದ್ದೀಯಾ? ಏನ್ ಸರಿ ಆಗತ್ತೋ ಏನೋ, ಎಲ್ಲ ನನ್ ಗ್ರಹಚಾರ. ಬಾರಾ
ಸರಿಯಾಗಿಲ್ವಾ? ಇಲ್ಲ ಏ, ನಿನಗ್ ಬುದ್ಧಿ ಸರಿಯಾಗಿಲ್ಲ ಅಷ್ಟೇ. ಸರ್, ಇವ್ರು ನನ್ನ ಬಾಯ್ ಫ್ರೆಂಡ್ ಸರ್. ಇವನು ನಿನ್ ಬಾಯ್ ಫ್ರೆಂಡು? ಹೌದು ಸರ್. ರಂಗಪ್ಪ, ನೀನ್ ಕೊಡ್ಬೇಳೆ ತಿನ್ಕೊಂಡು ಹೋಗು. ತುಂಬಾ ಇಂಪಾರ್ಟೆಂಟ್ ವಿಷಯ ಸರ್, ಪ್ಲೀಸ್ ಬೇಗ ಹುಡುಕೊಡಿ. ಯಾಕಷ್ಟೊಂದು ಅವಸರ ಪಡ್ತೀಯಾ? ಇವನ್ನ ಈಗ್ಲೇ ಹುಡುಕ್ ಕೊಡ್ತೀನಿ. ನೋಡಮ್ಮ ಅಲ್ಲಿ. ಇವನ್ನೇ ತಾನೇ ನೀನ್ ಹೇಳಿದ್ದು? ಹೌದು. ಇವ್ರು ಇಲ್ಲಿಗೆ ಹೇಗ್ ಬಂದ್ರು? ಮೋಹನ್, ಮೋಹನ್. CH4 plus 2O2 is equal to CO2 plus 2H2O. ಇವನು ಮೋಹನ್ ಅಲ್ಲ, ನನ್ ಮಗ ಮನು. ಅಯ್ಯೋ, ಏನ್ ಹೀಗೆ ಹೇಳ್ತಿದ್ದೀರಿ? ಇವ್ರನ್ನ ನಾನು ಮಂಗಳೂರಿಂದ ಕರ್ಕೊಂಡ್ ಬಂದಿದ್ದೀನಿ. ಇವ್ರ ಹೆಸರು ಮೋಹನ್. ಮೋಹನ್ ಅಂತ ನಿನ್ ಹತ್ರ ರೈಲ್ ಬಿಟ್ಟಿರ್ತಾನೆ ಅಷ್ಟೇ. ಇನ್ನು ಯಾರ್ಯಾರ ಹತ್ರ ಏನೇನ್ ನಾಟಕ ಆಡಿದ್ಯಪ್ಪ ಮೋಹನ ಕೃಷ್ಣ? ಇಲ್ಲ ಗೋಪಣ್ಣ, 4 ದಿನದ ಹಿಂದೆ ಉಡುಪಿ ಮಂಗಳೂರು ಧರ್ಮಸ್ಥಳ ಟೂರ್ ಹೊರಡ್ ಬರ್ತೀನಿ ಅಂತ ಹೋಗಿದ್ದ. ಬಂದಾಗ್ಲಿಂದ ಹೀಗೆ ಇದ್ದಾನೆ. ಯಾರೋ ಮಾಟ ಮಾಡ್ಸಿದ್ದಾರೆ ಅಂತ ಕಾಣಿಸುತ್ತೆ. ನೀನೇ ನೋಡು, ಹೇಗಿದ್ದವನು ಹೇಗಾಗೋಗ್ಬಿಟ್ಟಿದ್ದಾನೆ. ಮಾಟ ಮಾತ್ರ ಏನು ಇಲ್ಲ ರೀ, ಅವ್ರಿಗೆ 3 ತಿಂಗಳಿಂದ ಆಕ್ಸಿಡೆಂಟ್ ಆಗಿತ್ತು. ಆವಾಗ್ಲಿಂದ ಅವ್ರು ಹೀಗೆ ಇದ್ದಾರೆ. ಏನಮ್ಮ ನೀನ್ ಹೇಳ್ತಾ ಇರೋದು? ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇರೋ ನನ್ ಮಗನಿಗೆ ಆಕ್ಸಿಡೆಂಟು, ಬುದ್ಧಿ ಸರಿ ಇಲ್ಲ ಅಂತ ಏನೇನೋ ಕತೆ ಹೇಳ್ತಾ ಇದೀಯಾ? ಮೊದ್ಲು ನೀನ್ ಯಾರು ಅಂತ ಹೇಳು. ಸರ್, ನಂದು ಮಂಗಳೂರು ಗೋಲ್ಡನ್ ಕ್ರೈನೆಸ್ ಕ್ವಾರಿ ಓನರ್ ರಾಘವೇಂದ್ರ ಉಪಾಧ್ಯಾಯ ಅಂತಿದಾರಲ್ಲ, ನಾನು ಅವ್ರ ಮಗಳು ಉಷಾ. ಏನು, ನೀನು ರಾಘವೇಂದ್ರ ಉಪಾಧ್ಯಾಯನ್ ಮಗಳ? ಹೌದು. ಅವನು ನಾನು ಚಡ್ಡಿ ದೋಸ್ತಿಗಳು. ಇಲ್ಬಾ ಇಲ್ಬಾ ಇಲ್ಬಾ, ಇಲ್ಲಿ ಕೂತ್ಕೋ. ಈಗ ಹೇಳು, ನಿನಗೂ ಇವನಿಗೂ ಹ್ಯಾಕ್ ಪರಿಚಯ ಆಯ್ತು? ಚಿಕ್ಕನ್ನಿಂದ ನಾನು ಇವರು ಒಂದೇ ಕ್ಲಾಸಲ್ಲಿ ಓದೋರು. ಇಲ್ಲೇ ಯಾಕೋ ಎಡವಟ್ಟಾಗ್ತಿದ್ಯಲ್ಲ? ಚಿಕ್ಕನ್ನಿಂದ ಇವನು ಈ ಮನೇಲೆ ಬೆಳೆದವನು. ನೀನು ಹೇಳ್ತೀಯ ಮಂಗಳೂರಿನಲ್ಲಿ ನಿನ್ ಜೊತೆಲಿ ಓದ್ತಿದ್ದ ಅಂತ. ಹ್ಯಾಕ್ ಸಾಧ್ಯ? ಇದೆಲ್ಲ ಕಟ್ಟುಕತೆ ಗೋಪಣ್ಣ. ನೋಡಮ್ಮ, ಇವನು ನನ್ ಮಗ. ಚಿಕ್ಕಂದಿನಿಂದ ಸಾಕಿ ಸಲಹೆ ಕಾಲೇಜ್ ವರೆಗೂ ಓದಿಸ್ತವಳು ನಾನು. ಗೊತ್ತಾಯ್ತಾ? ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಮೊದಲು ಇಲ್ಲಿಂದ ಆಚೆ ಹೋಗು. ಅಯ್ಯೋ, ನಾನ್ ಸುಳ್ಳು ಹೇಳ್ತಾ ಇಲ್ಲ ರೀ. ಇವ್ರ ತಂದೆ ಡಾಕ್ಟರ್ ರಾಜಾರಾಮ್ ಅಂತ ದೊಡ್ಡ ಸೈಂಟಿಸ್ಟ್. ಬ್ಯಾಂಗ್ಳೂರಲ್ಲಿ ಕೆನರಾ ಇನ್ಸ್ಟಿಟ್ಯೂಟ್ ಅಂತಿದೆ, ಅಲ್ಲಿ ಇವ್ರ ತಂದೆ ಜೊತೆ ಮೋಹನ್ ಲ್ಯಾಬ್ ಅಸಿಸ್ಟೆಂಟ್ ಆಗಿದ್ರು. ತಂದೆ ಜೊತೆಲಿರೋಕ್ ಹ್ಯಾಕ್ ಸಾಧ್ಯ? ಇವನ್ ಚಿಕ್ಕ ಮಗು ಆಗಿದ್ದಾಗ ಮೈಸೂರಿನಲ್ಲಿ ಮನೆಗೆ ಬೆಂಕಿ ಬಿದ್ದು ರಾಜಾರಾಮ್ ಸತ್ತೋದ್ರಲ್ಲ. ಅಯ್ಯೋ ಇಲ್ಲ ಸರ್, ಬೆಂಕಿ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದು ಈ ಮೋಹನ್ ತಾಯಿ. ಸಣ್ಣ ಮಗುನ ಎತ್ಕೊಂಡು ರಾಜಾರಾಮ್ ಮೈಸೂರು ಬಿಟ್ಟು ಮ್ಯಾಂಗ್ಳೂರ್ಗೆ ಹೋಗಿ ಸೆಟ್ಲ್ ಆದ್ರಂತೆ. ಇದನ್ನೆಲ್ಲ ನಿನ್ ಯಾರಮ್ಮ ಹೇಳಿದ್ದು? ರಾಜಾರಾಮು ನಮ್ ತಂದೆ ಇಬ್ರು ಕ್ಲೋಸ್ ಫ್ರೆಂಡ್ಸ್. ಅವ್ರನ್ನ ಕೆನರಾ ಇನ್ಸ್ಟಿಟ್ಯೂಟ್ ಸೇರಿಸಿದ್ದೆ ನಮ್ ತಂದೆ. ಇದನ್ನೆಲ್ಲ ಅವರೇ ನನ್ಗೆ ಹೇಳಿದ್ದು. ಆ ರಾಜಾರಾಮ್ ಹೆಂಡತಿ ಶಾರದಮ್ಮ ಇವ್ರೆ, ಇನ್ನು ಸತ್ತಿಲ್ಲ. ಅಮ್ಮ, ಅಳ್ಬೇಡಿ ಅಳ್ಬೇಡಿ. ಗೋಪಣ್ಣ, ಈ ಹುಡುಗಿ ಹೇಳ್ತಾ ಇರೋದು ನಿಜ ಇರ್ಬೇಕು. ಮೋಹನ್ ಮನು ನನ್ ಗೌಳಿ ಮಕ್ಕಳು. ಅವರು ಮೋಹನ್ ಬೆಂಕಿಲ್ ಸುಟ್ಟೋಗಿದ್ದಾರೆ ಅಂತ ತಿಳ್ಕೊಂಡು ಮನು ಎತ್ಕೊಂಡು ನಾನು ಬಂದ್ಬಿಟ್ಟೆ. ಈಗ ರಾಜಾರಾಮ್ ಎಲ್ಲಿದ್ದಾರೆ? ಇಲ್ಲ ಸರ್, 3 ತಿಂಗಳ ಹಿಂದೆ ಲ್ಯಾಬ್ ಆಕ್ಸಿಡೆಂಟ್ ಅಲ್ಲಿ ಇವ್ರ ತಂದೆ ತೀರ್ ಹೋದ್ರು. ಆವಾಗ್ಲಿಂದ ಇವ್ರಿಗೆ ಬ್ರೈನ್ ಅಪ್ಸೆಟ್ ಆಗಿದೆ. ನನ್ನ ಫ್ರೆಂಡ್ ರೇವತಿ ಇವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಡಾಕ್ಟರ್ ಒಂದು ಲೆಟರ್ ಕೊಟ್ಟಿದ್ದಾಳೆ. ಇದು ನೋಡಿ. ರಾಮಯ್ಯ, ಇನ್ನಿರಬಾರ್ದು. ನಾಳೆ ಅಡಿಗೆ ಮಾಡುವಾಗ ರಾಮಯ್ಯ, ಏನಾಯ್ತು? ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್. ಪಾಪ ನಾನು ನೋಡದೇ ಇದ್ದಿದ್ರೆ ಸತ್ತೋಗ್ಬಿಡ್ತಿದ್ರು. ಕರೆಂಟ್ ನಲ್ಲಿ ಕೆಲಸ ಮಾಡುವಾಗ
ಸ್ವಲ್ಪ ಹುಷಾರಾಗಿರ್ಬೇಕು. 30 ವರ್ಷದಿಂದ ನಾನು ಈ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದೀನಿ ಆ ತಾಯಿ. ನಾನು ಅಷ್ಟು ಹುಷಾರಾಗಿಲ್ದೆ ಇರ್ತೀನ ಅಮ್ಮ. ಇದೆಲ್ಲ ನನ್ನ ಸಾಯ್ಸೋಕ್ ಮಾಡಿರೋ ಸಂಚು ತಾಯಿ, ಸಂಚು. ಸಾಯಿಸೋದಿಕ್ಕ? ಯಾರು? ಯಾರಾದ್ರೂ ಆಗ್ಲಿ ಬಿಡಮ್ಮ, ನನಗೂ ವಯಸ್ಸಾಯ್ತು. ಇನ್ನೆಷ್ಟು ದಿವಸ ಅಂತ ಬದುಕಿರ್ಬೇಕು ಭೂಮಿಗೆ ಭಾರವಾಗಿ. ಆದ್ರೆ ಅಮ್ಮ, ನೀವು ಆದಷ್ಟು ಬೇಗ ಇಲ್ಲಿಂದ ಹೊರಟೋಗ್ಬಿಡಿ. ಇಲ್ಲದೆ ಹೋದ್ರೆ ನಿಮ್ ಜೀವಕ್ಕೂ ಅಪಾಯ ಕಾದೈತೆ. ನಾನಿಲ್ಲಿ ಬಂದಾಗಿಂದ ಗಮನಿಸ್ತಾ ಇದ್ದೀನಿ, ಇಲ್ಲಿ ವಾತಾವರಣನೇ ವಿಚಿತ್ರವಾಗಿದೆ. ಇವರೆಲ್ಲ ಯಾರು? ಇಲ್ಲಿ ಏನ್ ನಡೀತಾ ಇದೆ? ಸ್ವಲ್ಪ ಸರಿಯಾಗಿ ಹೇಳಿ ರಾಮಯ್ಯ. ಹೇಳ್ತೀನಮ್ಮ. ಚಾಲಪತಿ ಅಂತಿದಾರಲ್ಲ, ಅವರಿಲ್ಲಿಗೆ ಮ್ಯಾನೇಜರು. ಬಾಸ್ ಅಂತಾರಲ್ಲ, ಅವ್ರ ಹೆಸರು ಥಾಮ್ಸನ್. ಅವರಿಲ್ಲಿಗೆ ಡೈರೆಕ್ಟ್ರು. ಅಮ್ಮ, ಇವರಿಬ್ಬರದೇ ಇಲ್ಲಿ ಕಾರ್ಬಾರು. ಮೋಹನ ಹುಚ್ಚಿಡಿಯೋ ಕಾರಣ ಇವರಿಬ್ಬರೇ ಅಮ್ಮ. ಮೋಹನ ಒಳ್ಳೆ ವಿದ್ಯಾವಂತ ಕಣಮ್ಮ. ಅವರ ತಂದೆ ರಾಜಾರಾಮ್ ದೊಡ್ಡ ಸೈಂಟಿಸ್ಟು. ಆದ್ರೆ ಮಗ ತಂದೆಗಿಂತ ಬಹಳ ಬುದ್ಧಿವಂತ ಕಣಮ್ಮ, ಬಹಳ ಬುದ್ಧಿವಂತ. ಮುಗಿದ ಮೇಲೆ ತಂದೆ ಜೊತೆಲಿ ಇದೇ ಲ್ಯಾಬೋರೇಟರಿಲಿ ಅಸಿಸ್ಟೆಂಟ್ ಆಗಿದ್ದ. ಕೊಲ್ಲಿ ಯುದ್ಧದ ಪರಿಣಾಮದಿಂದ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಏರ್ಪೇರಾಗ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಹೈಡ್ರೋಜನ್ ಅಂದ್ರೆ ಜಲಜನಕ, ಇದು ಕೂಡ ಇಂಧನವಾಗಿ ಉಪಯೋಗಿಸಬಹುದು ಅಂತ ಈಗಾಗಲೇ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಆದ್ರೆ ಜಲಜನಕನ ಪ್ರಯೋಗಶಾಲೆಯಲ್ಲಿ ತಯಾರಿಸಬೇಕಾದ್ರೆ ತುಂಬಾ ಖರ್ಚಾಗುತ್ತೆ. ಅದಕ್ಕೆ ನೀರಿನಿಂದಲೇ ಜಲಜನಕನ ಬೇರ್ಪಡಿಸಿ ಇಂಧನವಾಗಿ ಉಪಯೋಗಿಸುವಂತ ಒಂದು ಫಾರ್ಮುಲಾನ ನಾನು ಕಂಡುಹಿಡಿದಿದ್ದೀನಿ. ಈ ನನ್ನ ಫಾರ್ಮುಲಾಯಿಂದ ರೈಲು, ಬಸ್ಸು, ಕಾರು ಎಲ್ಲ ಓಡಿಸಬಹುದು. ಮೋಹನ್, ಈ ನಿಮ್ಮ ಸಂಶೋಧನೆಯಿಂದ ಪ್ರಪಂಚದಲ್ಲಿ ದೊಡ್ಡ ಕ್ರಾಂತಿನೇ ಆಗುತ್ತೆ. ವೆಲ್ ಡನ್ ಮಿಸ್ಟರ್ ರಾಜಾರಾಮ್. ನಿಮ್ಮ ಮಗ ಪ್ರಪಂಚದಲ್ಲೇ ದೊಡ್ಡ ಸಾಧನೆ ಮಾಡಿ ತೋರಿಸಿದ್ದಾರೆ. ಪ್ರೊಫೆಸರ್ ರಾಜಾರಾಮ್, ವಿಜ್ಞಾನ ಪ್ರಪಂಚದಲ್ಲಿ ನಿಮ್ಮ ಮಗ ನಿಮ್ಮನ್ನು ಮೀರಿಸಿದ್ದಾನೆ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಹಿಮ್. ಡ್ಯಾಡಿ, ಹಲೋ. ವಾಟ್ ಮೈ ಸನ್? ಏನಿಲ್ಲ, ಉಷಾ ನಿಮ್ಗೇನೋ ಹೇಳ್ಬೇಕು ಅಂತ ಇದ್ರು. ಏನಮ್ಮ? ಇಲ್ಲ ಅಂಕಲ್, ಮೋಹನ್ ಅದೇನು ನಿಮ್ಮ ಹತ್ರನೇ ಹೇಳ್ಬೇಕು ಅಂತಿದ್ದಾರೆ. ನೀನೇ ಹೇಳು. ಇಲ್ಲಪ್ಪ, ನಾನು ಹೇಳಲ್ಲ, ನೀವೇ ಹೇಳಿ. ಹೇಳು ಉಷಾ. ಏನು ಅದು? ಏನಿಲ್ಲ, ಏನೋ ಹೇಳ್ಬೇಕು ಅಂತ ಬಂದು ನಾನ್ ಹೇಳ್ಬೇಕು, ತಾನ್ ಹೇಳ್ಬೇಕು ಅಂತ ಇಬ್ರು ಕಿತ್ತಾಡ್ತಾ ಇದ್ದೀವಿ. ಅವರಿಬ್ರು ಹೇಳೋಲ್ಲ ಸ್ವಾಮಿ, ನಾನ್ ಹೇಳ್ತೀನಿ ಕೇಳಿ. ಏನು ಇದು 3 ಕಾಫಿ ತಂದ್ಬಿಟ್ಟಿದ್ಯಾ? ಅವರಿಬ್ರು ಬರ್ತಾರೆ ಅಂತ ಮೊದ್ಲೇ ನನಗೆ ಗೊತ್ತಾಯ್ತು, ಅದಕ್ಕೆ 3 ತಂದಿದ್ದೆ. ಸನ್, ಸ್ವಾಮಿ, ಅವರಿಬ್ರು ಮದುವೆ ಮಾಡ್ಕೋಬೇಕು ಅಂತ ಒಪ್ಪಂದ ಮಾಡ್ಕೊಂಡು ನಿಮ್ಮನ್ ಕೇಳೋಕ್ ಬಂದಿದ್ದಾರೆ. ಇಷ್ಟೇನಾ? ಇದನ್ನ ಹೇಳೋದಕ್ಕೆ ನೀವಿಬ್ರು ಇಷ್ಟೊಂದು ಒದ್ದಾಡ್ಬೇಕಾ? ಈ ವಿಷಯನ ನಾನೇ ನಿಮ್ಗೆ ಹೇಳ್ಬೇಕು ಅಂತಿದ್ದೆ. ಆಶೀರ್ವಾದ ಮಾಡಿ ಡ್ಯಾಡಿ. ಅನ್ಯೋನ್ಯವಾಗಿ 100 ವರ್ಷ ಬಾಳಿ. ಸ್ವಾಮಿ, ಮ್ಯಾನೇಜರು ನಿಮ್ಮ ಹತ್ರ ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಕಾದಿದ್ದಾರೆ. ಹೌದಾ? ಸರಿ, ನೋಡ್ತೀನಿ. ಸರ್. ಎಸ್ ಮಿಸ್ಟರ್ ರಾಜಾರಾವ್, ಈ ಲ್ಯಾಬ್ ನಿಮ್ಮಂತ ದೊಡ್ಡ ಸೈಂಟಿಸ್ಟ್ ಕಂಟ್ರೋಲ್ ನಲ್ಲಿರೋದು ಒಳ್ಳೇದು. ಈ ಲ್ಯಾಬ್ ಅನ್ನ ನಿಮ್ ಹೆಸರಿಗೆ ರಿಜಿಸ್ಟರ್ ಮಾಡ್ಬಿಟ್ಟು ನಾವು ಸಿಂಗಾಪುರ್ಗೆ ಹೊರಟೋಗ್ತೀವಿ. ಇದಕ್ಕೆ ಬದಲಾಗಿ ನೀವೀಗ ನಮಗೆ ಒಂದ್ ಸಹಾಯ ಮಾಡಬೇಕು, ಸಣ್ಣ ಸಹಾಯ. ಹೇಳಿ ಸರ್, ನನ್ನ ಕೈಲಾದ ಸಹಾಯನ ಖಂಡಿತ ಮಾಡ್ತೀನಿ. ಗುಡ್. ನಿಮ್ಮ ಮಗ ಕಂಡು ಹಿಡಿದಿರೋ ಫಾರ್ಮುಲಾನ ನೀವು ಡಿಕೋಡ್ ಮಾಡ್ಕೊಡ್ಬೇಕು. ಫಾರ್ಮುಲಾನ ಡಿಕೋಡ್ ಮಾಡ್ಕೊಡ್ಬೇಕಾ? ಆದ್ರೆ ಆ ಫಾರ್ಮುಲಾ ನನ್ನ ಹತ್ರ ಇಲ್ವಲ್ಲ. ಡೋಂಟ್ ವರಿ, ಅದು ನನ್ನ ಹತ್ರನೇ ಇದೆ. ಈ ಫಾರ್ಮುಲಾ ನಿಮ್ಮ ಹತ್ರ ಹೇಗೆ ಬಂತು? ಅದು ನಿಮಗೆ ಯಾಕೆ?
ಪ್ಲೀಸ್ ಡೂ ಇಟ್. ನೋ, ಇದು ದೇಶದ್ರೋಹ. ಈ ರಿಸರ್ಚ್ ಇಂದ ನಮ್ಮ ದೇಶಕ್ಕೆ ಉಪಯೋಗ ಆಗಬೇಕು. ದೇಶಕ್ಕಾಗೋ ಉಪಯೋಗ ಆಗಿರಲಿ ಮಿಸ್ಟರ್ ರಾಜಾರಾವ್. ಇದರಿಂದ ನಿಮಗಾಗೋ ಉಪಯೋಗ ಏನು ಅಂತ ನೋಡ್ಕೊಳ್ಳಿ. ನೀವು ಈ ಫಾರ್ಮುಲಾನ ಡಿಕೋಡ್ ಮಾಡಿಕೊಟ್ರೆ ಈ ಲ್ಯಾಬ್ ಜೊತೆಗೆ ನಿಮಗೆ 50 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತೀನಿ. ಇಂಪಾಸಿಬಲ್. 1 ಕೋಟಿ ಕೊಟ್ಟರೆ ಕೂಡ ಇಂತಹ ದೇಶದ್ರೋಹ ನಾನು ಮಾಡಲ್ಲ. ಈಗಲೇ ನಾನು ಡ್ಯೂಟಿಗೆ ರಾಜೀನಾಮೆ ಕೊಡ್ತೀನಿ. ರಾಜೀನಾಮೆ? ಹಠ ಮಾಡಬೇಡಿ ಮಿಸ್ಟರ್ ರಾಜಾರಾಮ್. ಅಲ್ಲಿ ನೋಡಿ, ನಿಮ್ ಮಗ ಮೋಹನ್ ಉಷಾ ಜೊತೆ ಎಷ್ಟು ಸಂತೋಷವಾಗಿದ್ದಾನೆ. ಅಯ್ಯೋ, ಕಮಾನ್ ಕ್ವಿಕ್. ನಾನು 3 ಎಣಿಸ್ತೀನಿ. ಅಷ್ಟಲ್ಲಿ ಫಾರ್ಮುಲಾ ಡಿಕೋಡ್ ಮಾಡ್ಕೊಡ್ಬೇಕು. ನೋ ನೋ. 1 ನೋ 2 ನೋ. ಫಾರ್ಮುಲಾ ಡಿಕೋಡ್ ಮಾಡ್ತೀರೋ? ಮಾಡಲ್ಲ. ಮಾಡ್ತೀರೋ? ಮಾಡಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ ಕಣ್ಣೆದುರಿಗೆ ನಿಮ್ ತಂದೆ ಶೂಟ್ ಮಾಡ್ಬಿಡ್ತೀನಿ. ಮರ್ಯಾದೆಯಾಗಿ ಫಾರ್ಮುಲಾ ಡಿಕೋಡ್ ಮಾಡ್ಕೊಡು. ನಮ್ ಪ್ರಾಣ ಹೋದ್ರೂ ಡಿಕೋಡ್ ಮಾಡಲ್ಲ. ಈ ದೇಶಕ್ಕೋಸ್ಕರ ನಮ್ ದೇಹಗಳು ಬೂದಿ ಆದ್ರೂ ಚಿಂತೆ ಇಲ್ಲ. ಗಾಡ್ಸ್, ಈ ದೇಶ ಪ್ರೇಮಿಗೆ ನಿಮ್ ಸೇವೆ ತೋರಿಸಿ. ಇದು ದ್ರೋಹ. ಇದು ನಂಬಿಕೆ ದ್ರೋಹ. ಕಣ್ಗಳು ಹೋಗ್ಬಿಟ್ಟಿದೆ ಸರ್. ದೃಷ್ಟಿ ಬರೋದು ಬಹಳ ಕಷ್ಟ. ಇವನು ಯಾಕೆ ಹುಚ್ಚು ಚಾಗಾಡ್ತಿದ್ದಾನೆ? ಗ್ಯಾಸ್ ನಿಂದ ಮೆದುಳಿಗೆ ಎಫೆಕ್ಟ್ ಆಗಿದೆ. ಇವನಿಗೆ ಟ್ರೀಟ್ಮೆಂಟ್ ಕೊಟ್ರೆ ಮತ್ತೆ ಮೊದಲನಾಗ ಸರಿ ಹೋಗೋ ಚಾನ್ಸಸ್ ಇದೆಯಾ? ಸರಿ ಹೋಗೋ ಚಾನ್ಸಸ್ ತುಂಬಾ ಕಡಿಮೆ. ಟ್ರೀಟ್ಮೆಂಟ್ಗೋಸ್ಕರ ಬಹಳ ದಿನ ಬೇಕಾಗ್ಬೋದು ಅಂತ ಕಾಣಿಸುತ್ತೆ. ಆವತ್ತಿನಿಂದ ಮೋಹನ್ ಹೀಗಾಗಿದ್ದಾನೆ ಕಣಮ್ಮ. ಮೋಹನ್ ನನ್ನ ತೊಡೆ ಮೇಲೆ ಬೆಳೆದ ಮಗ. ಈಗ ರಾಜಾರಾಮ್ ಸತ್ತು ಹೋಗಿದಾರಾ? ಬಿಡ್ತು ಅನ್ನಮ್ಮ, ಬಿಡ್ತು ಅನ್ನು. ಅವ್ರನ್ನ ಒಂದ್ ಕಡೆ ಗುಟ್ಟಾಗಿ ಬಚ್ಚಿಟ್ಟವ್ರಮ್ಮ. ನಿಮ್ ರೂಮ್ ಕೆಳಗಿರೋ ಅಂಡರ್ ಗ್ರೌಂಡ್ ರೂಮ್ ನಲ್ಲಿ ಸರಪಳಿಯಲ್ಲಿ ಕೈ ಕಾಲು ಕಟ್ಟಿ ಕೂಡ ಹಾಕಿ ಬೀಗ ಹಾಕವ್ರೆ. ಆ ಬೀಗದ ಕೈ ಮ್ಯಾನೇಜರ್ ತವ ಐತೆ. ನಾನು ಪ್ರತಿ ರಾತ್ರಿ ಊಟ ಕೊಡೋಕೆ ಹೋಗೋವಾಗ ಮ್ಯಾನೇಜರ್ ಹತ್ರ ಬೀಗದ ಕೈ ಇಸ್ಕೊಂಡು ಹೋಗಿ ಬಾಗಿಲು ತೆಗೆದು ಅವ್ರಿಗೆ ಊಟ ಕೊಟ್ಟು ಮತ್ತೆ ಬೀಗ ಹಾಕಿ ಆ ಬೀಗದ ಕೈನ ಮ್ಯಾನೇಜರ್ ಹತ್ರ ಕೊಡ್ತೀನಿ. ಉಷಾ,
ಏನೋ ಸ್ವಲ್ಪ ಪ್ರಜ್ಞೆ ಬರ್ತಾ ಇದೆ. ಇನ್ನೊಂದ್ 2 ದಿನದಲ್ಲಿ ಸರಿ ಹೋಗ್ಬಿಡ್ತಾರೆ. ನಿದ್ರೆ ಮಾಡ್ಲಿ, ಡಿಸ್ಟರ್ಬ್ ಮಾಡಬೇಡಿ. ಉಷಾ, ನಿನ್ನ ಉಪಕಾರ ಯಾವತ್ತೂ ಮರೆಯಲ್ಲಮ್ಮ. ನಿನ್ನಿಂದ ಮಗನೂ ಸಿಕ್ಕಿದ, ಅವನ್ ಬಾಳು ಚೆನ್ನಾಗಾಯ್ತು. ದೇವ್ರು ನಿಮ್ಮಿಬ್ಬರನ್ನು ಗುರ್ರ ಅಬ್ಬಬ್ಬಬ್ಬ. ಅಮ್ಮ C/4 plus water is equal to ಕೋಡ್ಬಳೆ ಸ್ಪೀಕಿಂಗ್. ಅಲ್ಲಲ್ಲ, ಇನ್ಸ್ಪೆಕ್ಟರ್ ಕೋಡ್ಬಳೆ ಗೋಪಣ್ಣ ಸ್ಪೀಕಿಂಗ್. ಹಲೋ ಅಂಕಲ್, ನಾನು ರೇವತಿ. ಹೌದಾ? ಸ್ಟೆಥೋಸ್ಕೋಪ್ನಷ್ಟು ಉದ್ದ ಇಲ್ಲ, ನನ್ನ ಹತ್ರ ನಾಟಕ ಆಡ್ತೀಯ. ಚಲಪತಿ, ಮೋಹನ್ನ ನಟಿಸ್ತಾ ಇರೋ ಆ ಮನೋನ, ಅವರಪ್ಪನ್ನ, ಇವಳನ್ನ ನಮ್ ಜಾಗಕ್ಕೆ ಕರ್ಕೊಂಬ. ಅಮ್ಮ, ಒಂದು ನಿಮಿಷ. ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಡಾಕ್ಟ್ರೆ. ನಿಮ್ ಉಪಕಾರ ನಾವ್ ಯಾವತ್ತೂ ಮರೆಯಲ್ಲ. ಇದ್ರಲ್ಲಿ ಉಪಕಾರ ಏನ್ ಬಂತಮ್ಮ? ನನ್ ಡ್ಯೂಟಿ ನಾನು ಮಾಡಿದ್ದೀನಿ. ಹೋಗ್ಬನ್ನಿ. ನಮಸ್ಕಾರ. ಬರ್ತೀವಿ ಡಾಕ್ಟ್ರೆ. ಮಿಸ್ಟರ್ ಮೋಹನ್, ಮಿಸ್ಗಾಡ್ದೆ ಕೂತ್ಕೋ. 1 ಇಂಚ್ ಅಲ್ಲಾಡಿದ್ರು ನಿಮ್ಮ ಅಣ್ಣ, ನಿಮ್ ತಂದೆ ಪ್ರಾಣ ಹೊರಟೋಗುತ್ತೆ. ಬಿ ಕೇರ್ಫುಲ್. ಈಗಿದ್ವಿ ಪ್ರಾಣಕ್ಕೋಸ್ಕರವಾಗಿ ನೀನ್ ನನ್ನ ಅಂಡರ್ಗ್ರೌಂಡ್ ಅನ್ನು ಕೂಡ ಹಾಕಿ ಚಿತ್ರದಿಂದ ಕೊಡ್ತಿರೋ ಚಿತ್ರ ಹಿಂಸೆಗಳನ್ನ ನಾನು ಅನುಭವಿಸ್ಬೇಕಾಗಿರ್ಲಿಲ್ಲ. ಯಾವತ್ತೋ ನಿನಗೆ ಗುಲಾಮನಾಗ್ಬಿಡ್ತಿದ್ದೆ. ಥಾಮ್ಸನ್, ಮಣ್ಣಿಂದ ಬಂದಿರೋ ಈ ದೇಹ ಮತ್ತೆ ಮಣ್ಣಿಗೆ ಸೇರೋವರೆಗೂ ನಾನು ಹುಟ್ಟಿರೋ ಮೆಟ್ಟಿರೋ ಈ ಮಣ್ಣಿಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ. ವೆಲ್ ಡನ್ ಮಣ್ಣಿನ ಮಗನೇ, ವೆಲ್ ಡನ್. ಈ ಫಾರ್ಮುಲಾ ಡಿಕೋಡ್ ಮಾಡದೇ ಇರೋ ಈ ನಿನ್ನ ದೇಹ ಇವತ್ತು ಮಣ್ಣಲ್ಲಿ ಮಣ್ಣಾಗೋದಕ್ಕೆ ಮುಂಚೆ ನಿನ್ನ ಮುದ್ದಿನ ಮಗನ ಸ್ಥಿತಿ ನಾನು ನೋಡ್ಬಿಟ್ಟು, ಓ ಐ ಆಮ್ ಸಾರಿ, ನಿನ್ ಕೈಲಿ ನೋಡಕ್ ಸಾಧ್ಯ ಇಲ್ಲ ಅಲ್ಲ, ಕೇಳ್ಬಿಟ್ಟು ಹೋಗು. ಮಗನೇ, ಅಪ್ಪ ಎಲ್ಲಿದೆಯಪ್ಪ? ಅಪ್ಪ ಮೋಹನ್. ನಾ ಮೋಹನ್ ಅಲ್ಲಪ್ಪ, ನಿನ್ನ 2ನೇ ಮಗ ಮನೋಹರ್. ಹೌದಪ್ಪ. ಮನೋಹರ್, ಮನೋಹರ್ ಅಪ್ಪ, 22 ವರ್ಷಗಳಿಂದ ಆದ ಬೆಂಕಿ ಅನಾಹುತದಲ್ಲಿ ನಾವು ಸಾಲಿಲ್ಲಪ್ಪ. ಇಷ್ಟು ದಿನ ನಾವು ಬೆಂಗಳೂರಲ್ಲೇ ಇದ್ವಿ. ಮನೋಹರ್, ನಿಮ್ಮಮ್ಮ ಬದುಕಿದ್ದಾಳೇನಪ್ಪ? ಮಿಸ್ಟರ್ ರಾಜಾರಾಮ್, ಈ ಸೆಂಟಿಮೆಂಟ್ಸ್ ಇಲ್ಲಿಗೆ ಮುಗಿದಿಲ್ಲ. ಏನು ಅಂದ್ರೆ ಶಾರದಾ, 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 ಬೇಡ
ಕಾಲಿಗೆ ಬಿದ್ದು ಬೇಡ್ಕೋತೀನಿ, ಅವ್ರನ್ನೆಲ್ಲ ಬಿಟ್ಬಿಡಿ. ನಿನ್ ಗಂಡನ್ನ, ನಿನ್ ಮಗನ್ನ, ನಿನ್ ಸೊಸೆನ ಜೀವಂತ ಉಳಿಸ್ಬೇಕಾದ್ರೆ ಫಾರ್ಮುಲಾ ಡಿಕೋಡ್ ಮಾಡ್ಕೊಡು ಅಂತ ನಿನ್ ಮಗನಿಗೆ ಹೇಳು. ಮೋಹನ್, ನೀನೇ ಡಿಸೈಡ್ ಮಾಡು. ನಿನಗೆ ನಿನ್ ತಂದೆ ತಾಯಿ ಬೇಕು, ಫಾರ್ಮುಲಾ ಬೇಕು. ಪ್ರೊಫೆಸರ್, ಆ ಫಾರ್ಮುಲಾನ ನಾನ್ ಡಿಕೋಡ್ ಮಾಡ್ಕೊಡ್ತೇನೆ. ನಾ ಮೋಹನ್, ಇದು ದೇಶದ್ರೋಹ. ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಆ ಫಾರ್ಮುಲಾ ಡಿಕೋಡ್ ಮಾಡಬೇಡ. ಅಪ್ಪ, ನನಗ್ ನೀವು ಮುಖ್ಯ, ಮನು ಮುಖ್ಯ. ನಾವ್ ಚೆನ್ನಾಗಿದ್ರೆ ಇದಕ್ಕಿಂತ ದೊಡ್ಡ ಫಾರ್ಮುಲಾ ಕಂಡಿಡ್ಬೋದು. ಬೇಡ ಮೋಹನ್, ಬೇಡ. ನನ್ನ ಮಾತು ಕೇಳು, ನಾನು ಯಾರ ಮಾತನ್ನು ಕೇಳಲ್ಲ. ಪ್ರೊಫೆಸರ್, ಫಾರ್ಮುಲಾ ಕೊಡಿ, ನಾ ಡಿಕೋಡ್ ಮಾಡ್ಕೊಡ್ತೀನಿ. ಆದ್ರೆ ಒಂದು ಕಂಡೀಷನ್. ಏನು? ಮೊದಲು ಇವ್ರನ್ನೆಲ್ಲ ಬಿಡುಗಡೆ ಮಾಡಬೇಕು. ಮೋಹನ್, ಮೋಹನ್, ಅಮ್ಮ, ಶಾರದಾ, ನಿನ್ನಂತ ಮಗ ಇಂಥ ತಂದೆ ತಾಯಿ ಹೊಟ್ಟೆಲ್ ಹುಡ್ತಾನೆ ಅಂತ ನನ್ನ ಕನ್ಸಲ್ಲೂ ನೆನ್ತಿರ್ಲಿಲ್ಲ. ಪ್ರೊಫೆಸರ್, ನಿನ್ ಗಾರ್ಡ್ಸ್ಗೆ ಗನ್ಸೆಲ್ಲ ಬಿಸಾಡಕ್ ಹೇಳು.
ರಾಜಾರಾಮ್ ಶಾರದಮ್ಮ, ಅಲೆಗಳಲ್ಲಿ ಅಲ್ಲೋಲ್ ಕಲ್ಲೋಲ್ ಆದ್ಮೇಲೆ ಶಾಂತಿ ಬರೋ ಹಾಗೆ ನಿಮ್ ಸಂಸಾರದಲ್ಲೂ ಶಾಂತಿ ಸಿಕ್ಕಾಯ್ತು. ಹೌದು ಗೋಪಿ. CH4+2O2 = CO2+2H2O. ನೀವು ಮನೋಹರ್ ತಾನೆ? ನಾನಲ್ಲ, ಅವನು. ಅಸ್ಯ ಯಜಮಾನಸ್ಯ ಸಕುಟುಂಬ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಅಂದ್ರೆ ನೀವು ಮೋಹನ್ ಅಲ್ವಾ? ಏನು ನಿಮ್ ಹುಡುಗಾಟ? ಎರಡು ಜೋಡಿನೂ ಚೆನ್ನಾಗಿದೆ. ದಾಂಡಿನಂತ ಗಂಡುಗಳು, ಗಿಲ್ಲಿ ಅಂತ ಸೊಸೆಯರು. ಇಬ್ಬುಟ್ಟೆ ಒಂದೇ.